ಎಲ್ಲರಿಗೂ ನಮಸ್ಕಾರಗಳು. ವಿದ್ಯಾರ್ಥಿಗಳೇ, ನಾವು ಇಂದಿನ ತರಗತಿಯಲ್ಲಿ ಭಾರತ ದೇಶದ ಪ್ರಾಕೃತಿಕ ಲಕ್ಷಣಗಳು ಅಥವಾ ಭಾರತ ದೇಶದ ಪ್ರಾಕೃತಿಕ ವಿಭಾಗಗಳ ಬಗ್ಗೆ ಅಭ್ಯಾಸ ಮಾಡೋಣ. ಕಳೆದ ತರಗತಿಯಲ್ಲಿ ನಾವು ಭಾರತ ದೇಶದ ಒಂದು ಗಾತ್ರ, ವಿಸ್ತೀರ್ಣ, ಅಕ್ಷಾಂಶಿಕ ರೇಖೆಗಳ ಬಗ್ಗೆ ಅಧ್ಯಯನ ಮಾಡಿದೆವು. ಇವತ್ತಿನ ತರಗತಿಯಲ್ಲಿ ಭಾರತದ ಪ್ರಾಕೃತಿಕ ವಿಭಾಗಗಳು ಯಾವುವು ಅಂತಕ್ಕಂಥ ಒಂದು ವಿಷಯಗಳ ಬಗ್ಗೆ ಸಂಕ್ಷಿಪ್ತವಾಗಿ ಚರ್ಚೆ ಮಾಡೋಣ. ಹಾಗಾದರೆ ಭಾರತ ನಿಮಗೆಲ್ಲ ತಿಳಿದ ಹಾಗೆ ಭಾರತ ದೇಶವು ವಿವಿಧ ರೀತಿಯ ಭೂ ಸ್ವರೂಪಗಳನ್ನು ಹೊಂದಿದೆ. ಅದರ ಅರ್ಥ ಭಾರತ ದೇಶವು ಎಲ್ಲ ಕಡೆ ಒಂದೇ ರೀತಿಯ ಭೂಪ್ರದೇಶ ಇಲ್ಲ. ಉತ್ತರ ಭಾರತಕ್ಕೆ ಹೋದ್ರಿ ಅಂತಂದ್ರೆ ಎತ್ತರವಾಗಿರ್ತಕ್ಕಂಥ ಪರ್ವತಗಳು, ಆನಂತರ ವಾಯು ಭಾರತಕ್ಕೆ ಹೋದ್ರಿ ಅಂತಂದ್ರೆ ಮರುಭೂಮಿ ಪ್ರದೇಶ, ಭಾರತದ ಒಂದು ಮಧ್ಯ ಭಾಗಕ್ಕೆ ಬಂದಿರಿ ಅಂತಂದ್ರೆ ಸಮತಟ್ಟಾಗಿರ್ತಕ್ಕಂಥ ಭೂಪ್ರದೇಶ, ಭಾರತದ ದಕ್ಷಿಣ ದಿಕ್ಕಿಗೆ ಬಂದಿರಿ ಅಂತಂದ್ರೆ ಹಡ್ಡು ಟಗ್ಗುಗಳಿಂದ ಕೂಡಿರ್ತಕ್ಕಂಥ ಒಂದು ಪರ್ಯಾಯ ಪ್ರಸ್ಥಭೂಮಿ, ಭಾರತದ ಪಶ್ಚಿಮ ಮತ್ತು ನೀವು ಪೂರ್ವಕ್ಕೆ ಬಂದಿರಿ ಅಂತಂದ್ರೆ ಅಲ್ಲಿ ಎತ್ತರವಾಗಿರ್ತಕ್ಕಂಥ ಘಟ್ಟಗಳ ಒಂದು ಪ್ರದೇಶಗಳನ್ನು ಕೂಡ ನಾವು ನೋಡ್ಬೋದು. ಹಾಗಾದರೆ ಭಾರತ ದೇಶವು ವಿವಿಧ ರೀತಿಯ ಭೂ ಸ್ವರೂಪಗಳನ್ನು ಹೊಂದಲು ಕಾರಣಗಳೇನು ಅಂತೇಳಿ ನಾವು ನೋಡಿದಾಗ, ಭಾರತ ದೇಶದ ಭೂಮಿಯು ಹಂತ ಹಂತವಾಗಿ ರಚನೆಯಾಗಿದ್ದು, ಆ ಭೂಮಿಯ ರಚನೆ ಮತ್ತು ಭಾರತ ದೇಶದ ಭೂಮಿಯ ಮೇಲ್ಮೈ ಲಕ್ಷಣಗಳಲ್ಲಿರ್ತಕ್ಕಂಥ ವ್ಯತ್ಯಾಸ. ಭಾರತ ದೇಶದ ಮೇಲ್ಮೈ ಲಕ್ಷಣಗಳಲ್ಲಿ ಹಲವಾರು ರೀತಿಯ ವ್ಯತ್ಯಾಸಗಳನ್ನು ನಾವು ನೋಡ್ತೇವೆ. ಮತ್ತು ಭಾರತ ದೇಶದ ಭೂಮಿಯ ರಚನೆ, ಇವುಗಳ ಆಧಾರದ ಮೇಲೆ ನಾವು ಭಾರತ ದೇಶದಲ್ಲಿರ್ತಕ್ಕಂಥ ಭೂಮಿಯನ್ನು 4 ಪ್ರಾಕೃತಿಕ ವಿಭಾಗಗಳನ್ನಾಗಿ ನಾವು ಅಭ್ಯಾಸ ಮಾಡ್ತೇವೆ. 4 ಪ್ರಾಕೃತಿಕ ವಿಭಾಗಗಳನ್ನಾಗಿ ಅಭ್ಯಾಸ ಮಾಡ್ತೇವೆ. ಇದಕ್ಕೆ ಕಾರಣ ಭೂಮಿಯ ರಚನೆ ಮತ್ತು ಭಾರತದ ಮೇಲ್ಮೈ ಲಕ್ಷಣಗಳಲ್ಲಿರ್ತಕ್ಕಂಥ ವ್ಯತ್ಯಾಸ. ಹಾಗಾದರೆ ಆ 4 ಪ್ರಾಕೃತಿಕ ವಿಭಾಗಗಳು ಯಾವುವು? ಪ್ರಾಕೃತಿಕ ಲಕ್ಷಣಗಳು ಅಥವಾ ವಿಭಾಗಗಳು ನೋಡಿದಾಗ ಮೊದಲು ಬರ್ತಕ್ಕಂಥದ್ದು ಉತ್ತರ ಪರ್ವತ ಪ್ರದೇಶ. ಉತ್ತರ ಪರ್ವತ ಪ್ರದೇಶ, ಉತ್ತರ ಪರ್ವತ ಪ್ರದೇಶ. ಎರಡನೇದೇನು ಅಂತಂದ್ರೆ ಉತ್ತರ ಮಹಾಮೈದಾನ ಪ್ರದೇಶ ಅಥವಾ ನದಿಬಯಲು ಪ್ರದೇಶ ಅಂತ ಕೂಡ ಕರೀತಾರೆ. ಉತ್ತರ ಮಹಾ ಮೈದಾನ ಪ್ರದೇಶ ಅಥವಾ ನದಿಬಯಲು ಪ್ರದೇಶ ಅಂತ ಕೂಡ ಕರೀತಾರೆ. ಮೂರನೇದು ಪರ್ಯಾಯ ಪ್ರಸ್ಥಭೂಮಿ ಅಂತ ಬರ್ತದೆ. ಪರ್ಯಾಯ ಪ್ರಸ್ಥಭೂಮಿ. ಇನ್ನೊಂದು ಬರ್ತೈತಿ 4ನೇದು ಕರಾವಳಿ ಮೈದಾನ ಅಂತ ಬರ್ತೈತಿ. ಕರಾವಳಿ ಮೈದಾನ. ಈ ರೀತಿ ನಾವು ಭಾರತ ದೇಶದ ಪ್ರಾಕೃತಿಕ ವಿಭಾಗಗಳು ಅಥವಾ ಲಕ್ಷಣಗಳಲ್ಲಿ 4 ಭಾಗ ನೋಡ್ತೇವೆ. ಒಂದನೇದು ಉತ್ತರ ಪರ್ವತ ಪ್ರದೇಶ, ಎರಡನೇದು ಉತ್ತರ ಮಹಾಮೈದಾನ ಅಥವಾ ನದಿ ಬಯಲು ಪ್ರದೇಶ ಅಂತಲೂ ಕೂಡ ಕರೀತಾರೆ. ಅದಕ್ಕೆ ಪರ್ಯಾಯ ಪ್ರಸ್ಥಭೂಮಿ. 4ನೇದು ಕರಾವಳಿ ಮೈದಾನ. ಇಂದಿನ ತರಗತಿಯಲ್ಲಿ ನಾವು ಈ 2 ಅಂಶಗಳ ಬಗ್ಗೆ ಅಭ್ಯಾಸ ಮಾಡೋಣ. ಒಂದು ಉತ್ತರ ಪರ್ವತ ಪ್ರದೇಶ ಮತ್ತು ಉತ್ತರ ಮಹಾಮೈದಾನ ಅಥವಾ ಉತ್ತರದ ನದಿ ಬಯಲು ಪ್ರದೇಶದ ಬಗ್ಗೆ ಅಭ್ಯಾಸ ಮಾಡೋಣ. ಅದಕ್ಕಿಂತ ಪೂರ್ವದಲ್ಲಿ ನಮ್ಮ ಭಾರತ ದೇಶದ ನಕಾಶೆಯನ್ನು ಬಿಡಿಸೋಣ. ಇದನ್ನು ಕೂಡ ನಮ್ಮ ಭಾರತ ದೇಶದ ನಕಾಶೆ, ಇದನ್ನು ಕೂಡ ನಮ್ಮ ಭಾರತ ದೇಶದ ನಕಾಶೆ. ಹಾಗಾದರೆ ನಾವು ಫಸ್ಟಿಗೆ ತೊಗೊಳ್ತಕ್ಕಂಥದ್ದು ಯಾವುದು ಅಂತಂದ್ರೆ ಉತ್ತರದಲ್ಲಿರ್ತಕ್ಕಂಥ ಪರ್ವತ ಪ್ರದೇಶ. ಈ ಉತ್ತರದಲ್ಲಿರ್ತಕ್ಕಂಥ ಪರ್ವತ ಪ್ರದೇಶವು ಈ ರೀತಿ ಬರ್ತೈತೆ. ಉತ್ತರದಲ್ಲಿರ್ತಕ್ಕಂಥ
ಪರ್ವತ ಪ್ರದೇಶ. ಈ ರೀತಿಯೆಲ್ಲ ಬರ್ತದೆ. ಇದು ಭಾರತ ದೇಶ ಒಂದರದಾಗೆ ಬರಲ್ರಿ. ಇಲ್ಲಿ ಬರ್ತಕ್ಕಂಥ ನೇಪಾಳ ಆಗಿರ್ಬೋದು, ಟಿಬೆಟ್ ಆಗಿರ್ಬೋದು, ಚೀನಾ ಆಗಿರ್ಬೋದು, ಭಾರತ ಆಗಿರ್ಬೋದು, ಭೂತಾನ್ ಆಗಿರ್ಬೋದು, ಹಲವಾರು ಏನಪ್ಪ ಅಂತಂದ್ರೆ ದೇಶಗಳಲ್ಲಿ ಕೂಡ ಏನಪ್ಪ ಅಂದ್ರೆ ಈ ಉತ್ತರ ಪರ್ವತ ಪ್ರದೇಶ ಬರ್ತದೆ. ವಿಶೇಷವಾಗಿ ಏನಪ್ಪ ಅಂತಂದ್ರೆ ಇದು ಭಾರತ ದೇಶದಲ್ಲಿ ಅತಿ ಎತ್ತರವಾಗಿರ್ತಕ್ಕಂಥ ಪ್ರದೇಶ. ಉತ್ತರ ಪರ್ವತ ಪ್ರದೇಶ ಭಾರತದಲ್ಲಿ ಅತಿ ಎತ್ತರವಾಗಿರ್ತಕ್ಕಂಥ ಪ್ರದೇಶ. ಈ ಪ್ರದೇಶದಲ್ಲಿ ಅತಿ ಎತ್ತರವಾಗಿರ್ತಕ್ಕಂಥ ಶಿಖರಗಳನ್ನು ನೋಡ್ತೇವೆ ನಾವು. ಆ ಶಿಖರಗಳು ನಮ್ಮ ದೇಶ ಬಿಟ್ಟರೆ ಎಲ್ಲಿ ಕಾಣಿಸಲ್ಲ ಅಥವಾ ಎಲ್ಲಿ ಸಿಗಲ್ಲ. ಜಗತ್ತಿನಲ್ಲಿ ಅತಿ ಎತ್ತರವಾದ ಶಿಖರಗಳು ಎಲ್ಲವ ಅಂತಂದ್ರೆ ಈ ಭಾರತ, ನೇಪಾಳ, ಟಿಬೆಟ್ ಈ ಭಾಗದಲ್ಲಿಯೇ ಅಂದರೆ ಈ ಉತ್ತರ ಪರ್ವತ ಪ್ರದೇಶದಲ್ಲಿಯೇ ಕಾಣಿಸ್ತವೆ. ಜೊತೆಗೆ ಹಲವಾರು ರೀತಿಯ ಕಣಿವೆಗಳು ಕೂಡ ನಮಗೇನಪ್ಪ ಅಂದ್ರೆ ಸಿಗ್ತಾವೆ. ಜೊತೆಗೆ ಹಿಮನದಿಗಳು, ಹಲವಾರು ಹಿಮನದಿಗಳು ಕೂಡ ಏನಪ್ಪ ಅಂತಂದ್ರೆ ಈ ಪ್ರದೇಶದಲ್ಲಿ ಹರಿತವ್ರಿ. ಹಿಮನದಿಗಳಾಗಿರ್ಬೋದು, ಕಣಿವೆಗಳಾಗಿರ್ಬೋದು, ಎತ್ತರವಾಗಿರ್ತಕ್ಕಂಥ ಶಿಖರಗಳು ಈ ಉತ್ತರ ಪರ್ವತ ಪ್ರದೇಶದಲ್ಲಿ ನಮಗೆ ಸಿಗ್ತವ. ಹಾಗಾದ್ರೆ ಈ ಉತ್ತರ ಪರ್ವತ ಪ್ರದೇಶಗಳು ಎಲ್ಲಿಂದ ಎಲ್ಲಿವರೆಗೂ ಅಂತಂದ್ರೆ ಇಲ್ಲಿ ಪಾಮೀರ್ ಅಂತಕ್ಕಂಥ ಒಂದು ಗ್ರಂಥಿ ಪ್ರದೇಶ ಬರ್ತದೆ. ಪಾಮೀರ್ ಗ್ರಂಥಿಯಿಂದ ಹಿಡ್ಕೊಂಡು ಇಲ್ಲಿ ಅರುಣಾಚಲ್ ಪ್ರದೇಶ್ ಇಲ್ಲಿ ಬರ್ತೈತ್ರಿ. ಅರುಣಾಚಲ್ ಪ್ರದೇಶದವರೆಗೂ ಹಬ್ಬಿವೆ. ಪಶ್ಚಿಮದಲ್ಲಿ ಪಾಮೀರ್ ಗ್ರಂಥಿ ಅಂತಕ್ಕಂಥ ಹಿಡ್ಕೊಂಡು ಪೂರ್ವದಲ್ಲಿ ಅರುಣಾಚಲ್ ಪ್ರದೇಶ ಅಂತಕ್ಕಂಥ ರಾಜ್ಯದವರೆಗೂ ಈ ಉತ್ತರ ಹಿಮಾಲಯ ಪರ್ವತ ಪ್ರದೇಶ ಹರಡಿಕೊಂಡಿದೆ. ಎಷ್ಟು ಕಿಲೋಮೀಟರ್ ಅದ ಇದು? 2500 ಕಿಲೋಮೀಟರ್. ನೋಡಿ ಎಷ್ಟದ ಇದು? 2500 ಕಿಲೋಮೀಟರ್ ಉದ್ದವಾಗಿ ಹರಡಿದೆ. ಇಲ್ಲಿ ಪಶ್ಚಿಮದಲ್ಲಿ ಬರ್ತಕ್ಕಂಥ ಪಾಮೀರ್ ಗ್ರಂಥಿಯಿಂದ ಹಿಡ್ಕೊಂಡು ಪೂರ್ವದಲ್ಲಿ ಬರ್ತಕ್ಕಂಥ ಅರುಣಾಚಲ್ ಪ್ರದೇಶ್. ಇದು ಭಾರತ ದೇಶದಲ್ಲಿ ಅಷ್ಟೇ ಅಲ್ಲ, ನೇಪಾಳ, ಟಿಬೆಟ್ ಆ ರಾಷ್ಟ್ರದಲ್ಲಿಯೂ ಕೂಡ ಈ ಉತ್ತರ ಹಿಮಾಲಯ ಪರ್ವತ ಪ್ರದೇಶ ಬರ್ತದೆ. ಟೋಟಲ್ ಎಷ್ಟು ಕಿಲೋಮೀಟರ್ ಅದ ಅಂತಂದ್ರೆ 2500 ಕಿಲೋಮೀಟರ್ ಒಳಗೊಂಡಿದೆ. ಹಾಗಾದ್ರೆ ಇಲ್ಲಿ ಬರ್ತಕ್ಕಂಥ ಈ ಪ್ರದೇಶಕ್ಕೆ ಮಡಿಕೆ ಪರ್ವತ ಅಂತಲೂ ಕೂಡ ಕರೀತಾರೆ. ಈ ಮಡಿಕೆ ಪರ್ವತದಲ್ಲಿ ಪ್ರಮುಖವಾಗಿ ಇಲ್ಲಿ ಬರ್ತಕ್ಕಂಥ ಈ ಪ್ರದೇಶಕ್ಕೆ 3 ಪ್ರಕಾರಗಳನ್ನಾಗಿ ನಾವು ವಿಂಗಡಣೆ ಮಾಡ್ತೇವೆ. ಎಷ್ಟು ಪ್ರಕಾರ? 3. ಈ ಕೆಳಗಡೆ ಬರ್ತಕ್ಕಂಥ ಒಂದು ಭಾಗ, ಈ ಕೆಳಗಡೆ ಬರ್ತಕ್ಕಂಥ ಒಂದು ಭಾಗಕ್ಕೆ ಶಿವಾಲಿಕ ಬೆಟ್ಟಗಳು ಅಂತ ಕರಿತೇವೆ ನಾವು. ಶಿವಾಲಿಕ ಬೆಟ್ಟ ಅಂತ ಕರಿತೇವೆ. ಎರಡನೇದೇನಪ್ಪ ಅಂತಂದ್ರೆ ಹಿಮಾಚಲ ಅಂತ ಕರಿತೇವೆ. ಮೇಲ್ಗಡೆ ಬರ್ತದೆ. ಇಲ್ಲಿ ಕೆಳಗಡೆ ಬರ್ತಕ್ಕಂಥದ್ದು ಶಿವಾಲಿಕ, ಮಧ್ಯ ಭಾಗದಲ್ಲಿ ಬರ್ತಕ್ಕಂಥದ್ದು ಹಿಮಾಚಲ, ಇಲ್ಲಿ ಮೇಲ್ಗಡೆ ಬರ್ತಕ್ಕಂಥದ್ದು ಮಹಾ ಹಿಮಾಲಯ ಅಂತೇಳಿ 3 ಪ್ರಕಾರಗಳು ಮಡಿಕೆ ಪರ್ವತಗಳು ಅಂತ ಹೇಳ್ತಾರೆ. ಇದು ಒಂದನೇದು ಶಿವಾಲಿಕ ಬೆಟ್ಟ. ಎರಡನೇದೇನಪ್ಪ ಅಂತಂದ್ರೆ ಹಿಮಾಚಲ. ಇದಕ್ಕೇನಪ್ಪ ಅಂದ್ರೆ ಮಧ್ಯ ಹಿಮಾಲಯ ಅಂತಲೂ ಕೂಡ ಕರೀತಾರ. ಇದಕ್ಕೇನಪ್ಪ ಅಂದ್ರೆ ಪಾದ ಬೆಟ್ಟಗಳು ಅಂತಲೂ ಕೂಡ ಕರೀತಾರ. ಮೂರನೇದು ಯಾವುದು ಅಂತಂದ್ರೆ ಮಹಾ ಹಿಮಾಲಯ ಅಂತ ಹೇಳ್ತಾರೆ. ಇದಕ್ಕೆ ಇನ್ನೊಂದು ಹೆಸರು ಹಿಮಾದ್ರಿ ಅಂತಲೂ ಕೂಡ ಕರೀತಾರೆ. ಹಾಗಾದ್ರೆ ಎಲ್ಲಿ ಬರ್ತಾವ ಅಂದ್ರೆ ಇದೇ ಭಾಗದಲ್ಲಿ ಬರ್ತಾವ. ಫಸ್ಟ್ ಈ ಭಾಗದಲ್ಲಿ ಬರ್ತಕ್ಕಂಥದ್ದು ಯಾವುದು ಅಂದ್ರೆ ಶಿವಾಲಿಕ ಬೆಟ್ಟಗಳು. ಈ ಮೇಲ್ಗಡೆ ಬರ್ತಕ್ಕಂಥದ್ದು ಹಿಮಾಚಲ, ಎಲ್ಲಕ್ಕಿಂತ ಮೇಲ್ಗಡೆ ಬರ್ತಕ್ಕಂಥದ್ದು ಮಹಾ ಹಿಮಾಲಯ. 3 ಪ್ರಕಾರಗಳವರೆ. ಹಾಗಾದ್ರೆ 3ಕ್ಕೂ ಕೂಡ ಒಂದು ಹೆಸರಿನ ಕರೀತಾರ, ಶಿವಾಲಿಕ ಬೆಟ್ಟ. ಇದಕ್ಕಿರುವ ಇನ್ನೊಂದು ಹೆಸರೇನು? ಪಾದ ಬೆಟ್ಟಗಳಂತೂ ಕೂಡ ಕರೀತಾರೆ. ಲಾಸ್ಟ್ ಟೈಮ್ ಎಕ್ಸಾಮ್ದ ಕ್ವಶನ್ ಕೇಳಿದ್ರು, ಶಿವಾಲಿಕ ಬೆಟ್ಟಕ್ಕೆ ಇರುವ ಇನ್ನೊಂದು ಹೆಸರು ಯಾವುದು ಅಂತೇಳಿ. ಪಾದ ಬೆಟ್ಟಗಳು ಅಂತೇಳಿ ಬರೀಬೇಕು. ಇದು ಪಾದ ಬೆಟ್ಟಗಳು ಅಂತ ಯಾಕೆ ಕರೀತಾರೆ ಅಂದ್ರೆ ಅತ್ಯಂತ ಕೆಳ ಸ್ಥಾನದಲ್ಲಿರ್ತಕ್ಕಂಥದ್ದು ಮತ್ತು ಇತ್ತೀಚೆಗೆ ನಿರ್ಮಿತವಾಗಿರ್ತಕ್ಕಂಥದ್ದು, ದಕ್ಷಿಣ ತುದಿಯಲ್ಲಿರ್ತಕ್ಕಂಥದ್ದು, ಅತಿ ಕಡಿಮೆ ಎತ್ತರ ಹೊಂದಿರತಕ್ಕಂಥದ್ದು ಇದರ ಲಕ್ಷಣಗಳು. ನಂತರ ಹಿಮಾಚಲ ನೋಡಿದ್ರಿ ಅಂದ್ರೆ ಮಧ್ಯದಲ್ಲಿ ಬರ್ತಕ್ಕಂಥದ್ದು ಮಧ್ಯ ಹಿಮಾಲಯ ಅಂತಲೂ ಕೂಡ ಕರೀತಾರೆ. ಎರಡನೇದು ಮಹಾ ಹಿಮಾಲಯ, ಇದಕ್ಕೆ ಹಿಮಾದ್ರಿ ಅಂತ ಕರೀತಾರೆ. ಹಾಗಾದ್ರೆ ವಿದ್ಯಾರ್ಥಿಗಳೇ, ಈಗ ನಾವೇನು ಮಾಡೋಣ, ಒಂದೊಂದರ ಬಗ್ಗೆ ಅಭ್ಯಾಸ ಮಾಡ್ಕೊತ ಹೋಗೋಣ. ಫಸ್ಟ್ ಈ ತೊಗೊಳ್ಳೋಣ, ಯಾವುದು? ಶಿವಾಲಿಕ ಬೆಟ್ಟಗಳು. ನಾಳೆ ಎಕ್ಸಾಮ್ನ ಕ್ವಶನ್ ಕೇಳ್ಬೋದು 2 ಅಂಕ. ಶಿವಾಲಿಕ ಬೆಟ್ಟಗಳ ಬಗ್ಗೆ 2 ಅಂಶಗಳು ಅಥವಾ 3 ಅಂಶಗಳನ್ನು ಬರೆಯಿರಿ ಅಂತ ಕ್ವಶನ್ ಕೇಳ್ಬೋದು. ಅವಾಗ ನೀವೇನು ಮಾಡಬೇಕು ಅಂತಂದ್ರೆ, ಶಿವಾಲಿಕ ಬೆಟ್ಟಗಳಿಗೆ ಪಾದ ಬೆಟ್ಟಗಳೆಂದು ಕರೆಯುತ್ತಾರೆ ಅಂತೇಳಿ ಒಂದು ಅಂಶ ಬರೀಬೇಕು. ಆ ನಂತರ ಇವು ಇತ್ತೀಚೆಗೆ ನಿರ್ಮಾಣಗೊಂಡಿರ್ತಕ್ಕಂಥ ಬೆಟ್ಟಗಳು. ಇಲ್ಲಿ ಬರ್ತಾವೆ ಭಾರತ ಕಾಶಿಯಲ್ಲಿ ಇತ್ತೀಚೆಗೆ ನಿರ್ಮಾಣಗೊಂಡಿರ್ತಕ್ಕಂಥ ಬೆಟ್ಟಗಳು. ದಕ್ಷಿಣದ ತುದಿಯಲ್ಲಿರ್ತಕ್ಕಂಥ ಬೆಟ್ಟಗಳು. ಆ ನಂತರ ಈ ಶಿವಾಲಿಕ ಬೆಟ್ಟಗಳು
ಅತ್ಯಂತ ಎತ್ತರವಾಗಿರ್ತಕ್ಕಂಥ ಗಿಡ ಮರಗಳನ್ನು ಹೊಂದಿರುವುದಿಲ್ಲ. ಕಡಿಮೆ ಎತ್ತರವಾಗಿರ್ತಕ್ಕಂಥ ಪ್ರದೇಶಗಳನ್ನು ಹೊಂದಿರುತ್ತವೆ. ಜೊತೆಗೆ ನೋಡಿ, ಈಗ ನೀವು ಇನ್ನೊಂದು ಕ್ವಶನ್ ಕೇಳ್ಬೋದು, ಭಾರತ ನಕಾಶೆ ಬಿಡಿಸಿ ಶಿವಾಲಿಕ ಬೆಟ್ಟಗಳನ್ನು ಗುರುತಿಸಿ ಅಂತಂದ್ರೆ ಈ ರೀತಿ ನೀವು ಗುರುತು ಮಾಡಬೇಕು. ಹಿಂಗೆ ಸಣ್ಣ ಬೆಟ್ಟಗಳು ಇವು ಶಿವಾಲಿಕ ಬೆಟ್ಟಗಳು. ಇರ್ತಕ್ಕಂಥ ಇನ್ನೊಂದು ಹೆಸರೇನು ಪಾದ ಬೆಟ್ಟಗಳು. ಇತ್ತೀಚೆಗೆ ನಿರ್ಮಾಣವಾಗಿರ್ತಕ್ಕಂಥವು, ದಕ್ಷಿಣ ತುದಿಯಲ್ಲಿರ್ತಕ್ಕಂಥವು, ಅತ್ಯಂತ ಕಡಿಮೆ ಎತ್ತರವನ್ನು ಹೊಂದಿರತಕ್ಕಂಥ ಪ್ರದೇಶಗಳು. ಇಂಥ ಪ್ರದೇಶಗಳಲ್ಲಿ ನಮಗೆ ಕೆಲವೊಂದು ಏನಪ್ಪ ಅಂದ್ರೆ ಸಮತಟ್ಟಾಗಿರ್ತಕ್ಕಂಥ ಭೂಪ್ರದೇಶ ಸಿಗ್ತದೆ. ಶಿವಾಲಿಕ ಬೆಟ್ಟಗಳಲ್ಲಿ ಸಮತಟ್ಟಾಗಿರ್ತಕ್ಕಂಥ ಪ್ರದೇಶ. ಶಿವಾಲಿಕ ಬೆಟ್ಟಗಳಲ್ಲಿ ಸಮತಟ್ಟಾಗಿ ಇರ್ತಕ್ಕಂಥ ಭೂಪ್ರದೇಶಕ್ಕೆ ಒಂದು ಹೆಸರಿನಿಂದ ಕರೀತಾರೆ, ಡೂನ್ ಅಂತ ಕರೀತಾರೆ. ಸಮತಟ್ಟಾಗಿರ್ತಕ್ಕಂಥ ಭೂಪ್ರದೇಶಕ್ಕೆ ಏನೆಂದು ಕರೆಯುತ್ತಾರೆ ಅಂತಲೂ ಕೂಡ ಎಕ್ಸಾಮ್ದಾಗ ಕ್ವಶನ್ ಕೇಳಬಹುದು. ಡೂನ್ ಎಂದು ಕರೆಯುತ್ತಾರೆ. ಹಾಗಾದರೆ ಈ ಸಮತಟ್ಟಾದ ಕಿರಿದಾದ ಭೂಪ್ರದೇಶಗಳು ಎಲ್ಲಿ ಸಿಗ್ತಾವಂದ್ರೆ ನಮ್ಗೆ ಶಿವಾಲಿಕ ಬೆಟ್ಟಗಳದಾಗ ಸಿಗ್ತಾವ. ಅವಕ್ಕೆ ಏನಂತ ಕರೀತಾರೆ ಅಂದ್ರೆ ಡೂನ್ ಎಂದು ಕರೆಯುತ್ತಾರೆ. ಉದಾಹರಣೆಗಾಗಿ ಉತ್ತರಾಂಚಲ ಅಥವಾ ಉತ್ತರಾಖಂಡದ ರಾಜಧಾನಿ ಯಾವುದು? ಡೆಹ್ರಾಡೂನ್. ಆ ಪ್ರದೇಶನೂ ಕೂಡ ಸಮತಟ್ಟಾದ ಮತ್ತು ಕಿರಿದಾದ ಪ್ರದೇಶವಾಗಿದೆ. ಈ ಉತ್ತರಾಂಚಲ ಅಥವಾ ಉತ್ತರಾಖಂಡ ರಾಜ್ಯದ ರಾಜಧಾನಿ ಡೆಹ್ರಾಡೂನ್. ಅದನ್ನು ಕೂಡ ಏನಪ್ಪಾ ಅಂತಂದ್ರೆ ಈ ಸಮತಟ್ಟಾದ ಮತ್ತು ಕಿರಿದಾದ ಡೂನ್ ಪ್ರದೇಶಕ್ಕೆ ಒಂದು ಉದಾಹರಣೆಯಾಗಿದೆ. ಇದು ಆದ ನಂತರ ಡೆಹ್ರಾಡೂನ್ ಆಗಿರ್ಬೋದು, ಆ ನಂತರ ಕೋಟಾ ಆಗಿರ್ಬೋದು, ಈ ಥರ ಹಲವಾರು ಏನಪ್ಪಾ ಅಂತಂದ್ರೆ ಅಲ್ಲಿ ನಮಗೆ ಡೂನ್ ಪ್ರದೇಶಗಳು ಸಿಗ್ತವೆ. ಹಾಗಾದ್ರೆ ಸರ್, ಈ ಶಿವಾಲಿಕ ಬೆಟ್ಟಗಳು ಸಮುದ್ರ ಮಟ್ಟದಿಂದ ಎಷ್ಟು ಮೀಟರ್ ಎತ್ತರವಾಗಿವೆ? 600ರಿಂದ ಹಿಡ್ಕೊಂಡು 1500ವರೆಗೂ ಅಂತ ಹೇಳ್ತಾರೆ. 600 ಹಿಡ್ಕೊಂಡು 1500ವರೆಗೂ ಸಮುದ್ರದಿಂದ ಇವುಗಳ ಎತ್ತರವಿದೆ. ಮೀಟರ್ದಾಗದಲ್ಲಿ 600 ಮೀಟರ್ ಹಿಡ್ಕೊಂಡು 1500 ಮೀಟರ್ವರೆಗೂ ಈ ಶಿವಾಲಿಕ ಬೆಟ್ಟಗಳು ಅವ. ಹಾಗಾದರೆ ಶಿವಾಲಿಕ ಬೆಟ್ಟಗಳ ಬಗ್ಗೆ 2 ಅಂಕ ಅಥವಾ 3 ಅಂಕ ಕೇಳಿದ್ರೆ ಬರೀತೀರಿ. ಶಿವಾಲಿಕ ಬೆಟ್ಟಗಳು ಭಾರತ ದೇಶದ ಉತ್ತರ ಪರ್ವತ ಪ್ರದೇಶಗಳಲ್ಲಿ ಬರುತ್ತವೆ. 1, ಇತ್ತೀಚೆಗೆ ನಿರ್ಮಾಣವಾಗಿರ್ತಕ್ಕಂಥದ್ದು. 2, ಅತ್ಯಂತ ದಕ್ಷಿಣ ತುದಿಗೆ ಇರ್ತಕ್ಕಂಥದ್ದು. 3, ನಂತರ ಎತ್ತರ. ಇವುಗಳ ಒಂದು ಶ್ರೇಣಿ ಹೆಂಗಿರ್ತವೆ? ಅತಿ ಕಡಿಮೆ ಎತ್ತರವನ್ನು ಹೊಂದಿರುತ್ತವೆ. ಮತ್ತು ಈ ಒಂದು ಪ್ರದೇಶದಲ್ಲಿ ಸಮತಟ್ಟ ಆಗಿರ್ತವೆ ಮತ್ತು ಕಿರಿದಾದ ಭೂಪ್ರದೇಶಗಳು ಸಿಗುತ್ತವೆ. ಅವುಗಳಿಗೆ ಡೂನ್ ಎಂದು ಕರೆಯುತ್ತಾರೆ. ಒಂದು ಉದಾಹರಣೆ ಹೇಳ್ರಿ ಅಂತಂದ್ರೆ ಡೆಹ್ರಾಡೂನ್ ಹೇಳ್ರಿ, ಕೋಟಾ ಹೇಳ್ರಿ, ಇನ್ನೊಂದು ಬರ್ತೈತ್ರಿ ಅಲ್ಲಿ ವಿಶೇಷವಾಗಿ. ಆ ನಂತರ ಪಾಟ್ಲಿ ಅಂತಕ್ಕಂಥ ಬರ್ತದ, ಚೌಕಾಂಬ ಅಂತ ಬರ್ತದ, ಹಲವಾರು ಪ್ರದೇಶಗಳು ಬರ್ತಾವ್ರಿ. ಹಾಗಾದರೆ ಸಮುದ್ರ ಮಟ್ಟದಿಂದ ಎಲ್ಲಿವರೆಗೂ ಅಂತಂದ್ರೆ ಅದು 600 ಹಿಡ್ಕೊಂಡು 1500 ಮೀಟರ್ವರೆಗೂ ಕೂಡ ಶಿವಾಲಿಕ ಬೆಟ್ಟಗಳು ಇಲ್ಲಿ ಸಿಗ್ತಾವ. ಈಗ ನಂತರ ಬರ್ತಕ್ಕಂಥದ್ದು 2ನೇದು ಯಾವುದು ಅಂತಂದ್ರೆ ಈ ಪ್ರದೇಶದಲ್ಲಿ ಈಗ ತರ ಬರ್ತಕ್ಕಂಥದ್ದು ನಾವು ಶಿವಾಲಿಕ ಬೆಟ್ಟಗಳು ನೋಡಿದೇವೆ. ಇದು ಆದ ನಂತರ 2ನೇದು ಬರ್ತಕ್ಕಂಥದ್ದು ಯಾವುದು ಅಂತಂದ್ರೆ ಹಿಮಾಚಲ. ಹಿಮಾಚಲ ಶಿವಾಲಿಕ ಬೆಟ್ಟಗಳ ಮೇಲ್ಭಾಗದಾಗ ಬರ್ತದ, ಮಹಾ ಹಿಮಾಲಯದ ಕೆಳಗಡೆ ಬರ್ತದೆ. 2ರ ಮಧ್ಯೆ ಬರ್ತೈತಿ. ಅದಕ್ಕೆ ಇನ್ನೊಂದೇನಪ್ಪ ಅಂದ್ರೆ ಮಧ್ಯ ಹಿಮಾಲಯ ಅಂತಲೂ ಕೂಡ ಕರೀತಾರೆ. ನೋಡಿ, ಎಕ್ಸಾಮ್ದಾಗ ಕ್ವಶನ್ ಕೇಳ್ಬೋದ್ರಿ, ಹಿಮಾಚಲ ಎಂತಕ್ಕಂಥ ಪ್ರದೇಶಕ್ಕೆ ಇರುವ ಇನ್ನೊಂದು ಹೆಸರೇನು? ಮಧ್ಯ ಹಿಮಾಲಯ ಅಂತ ಕರೀತಾರೆ. ಇದಕ್ಕೆ ಮಧ್ಯ ಹಿಮಾಲಯ ಅಂತ ಯಾಕೆ ಕರೆದ್ರು? ಮೇಲ್ಗಡೆ ಏನದ ರೀ? ಮಹಾ ಹಿಮಾಲಯದ. ಇದ್ರ ಕೆಳಗಡೆ ಯಾವ್ದ? ಶಿವಾಲಿಕ ಅದ ರೀ. ಈ ಶಿವಾಲಿಕ ಮಹಾ ಹಿಮಾಲಯದ ಮಧ್ಯದಲ್ಲೇ ಬರ್ತಕ್ಕಂಥದ್ದು ಈ ಹಿಮಾಚಲ. ಅದಕ್ಕೆ ಇದಕ್ಕೆ ಏನಂತ ಕರೆದ್ರು? ಮಧ್ಯ ಹಿಮಾಲಯ ಅಂತ ಕರೆದರು. ಹಾಗಾದರೆ ಇದು ಹೈಯೆಸ್ಟ್ ಎತ್ತರ ಎಷ್ಟದ ರೀ? ನೋಡಿ, ಇದಕ್ಕಿಂತ ಜಾಸ್ತಿ ಇದೆ. ಇದು 3600 ಹಿಡ್ಕೊಂಡು 4500 ಮೀಟರ್ವರೆಗೂ ಹೈಯೆಸ್ಟ್ ಬರುತ್ತೆ ನೋಡಿ. 1000 ಮೀಟ್ರಿಗೆ 1 ಕಿಲೋಮೀಟರ್ ಹಾಕೋ ನೋಡಿ. 1000 ಮೀಟ್ರಿಗೆ 1000 ಮೀಟರ್ ಇತ್ತು ಅಂತಂದ್ರೆ 1 ಕಿಲೋಮೀಟರ್. ಹಾಗಾದರೆ ಇದು 3600 ಮೀಟರ್ ಹಿಡ್ಕೊಂಡು 4500 ಮೀಟರ್ ಅಂತಂದ್ರೆ ಸರಾಸರಿ ಇದು ಸಮುದ್ರದಿಂದ ಎಷ್ಟು ಮೀಟರ್ ಎತ್ತರವಾಗಿದೆ? ಇದು 4.5 ಕಿಲೋಮೀಟರ್ ರೀ. ಹಂಗೆ ನೀವು ಇಲ್ಲಿಂದ ಇದಕ್ಕೆ ಹೋಗತಕ್ಕ 4.5 ಕಿಲೋಮೀಟರ್ ಇರ್ತಲ್ಲ, ಅಷ್ಟು ಹೈಟ್ ಅದು ಶಿಖರಗಳು ಇರ್ತಾವಂತಲ್ಲಿ. 4.5 ಕಿಲೋಮೀಟರ್. ಅದಕ್ಕೆ ಏನಂತ ಹೆಸರಿಟ್ರು ಅವರು? ಹಿಮಾಚಲ ಅಂತ ಹೇಳಿಟ್ರು. ನೋಡ್ರಿ, ಅದ್ರ ಅಗಲನೂ ಕೂಡ ಹೇಳ್ತಾನ್ರಿ. ಕೆಲವೊಂದು ಕಡೆ ಏನಪ್ಪಾ ಅಂತಂದ್ರೆ ಈ ಹಿಮಾಚಲದ ಅಗಲ 60ರಿಂದ 80 ತನಕ ನೋಡ್ರಿ, 60ರಿಂದ 80 ಕಿಲೋಮೀಟರ್ ಅಗಲವಾಗಿದೆ ರೀ.
ಹಿಮಾಚಲ ರೀ. ಹೈಟ್ ಅಂತ ಅದ ರೀ, ಎಷ್ಟು ಅದ ರೀ ಇದು? 3,600 4,500 ಮೀಟರ್ವರೆಗೂ ಹೈಟ್ ಅದ ರೀ. ಅದು ಮೀಟರ್ದಾಗ ಹೈಟ್ ಅದ ರೀ. ಅಗಲ ನೋಡಿದೆವು ಅಂತಂದ್ರ ಕೆಲವೊಂದು ಕಡೆ 60 ಕಿಲೋಮೀಟರ್ ಇದ್ರ, ಕೆಲವೊಂದು ಕಡೆ 80 ಕಿಲೋಮೀಟರ್ ರೀ. ಅಷ್ಟೇನಪ್ಪ ಅಂದ್ರೆ ಅಗಲವಾಗಿರ್ತಕ್ಕಂಥ ವೈಡ್ ಆಗಿರ್ತಕ್ಕಂಥ ಪ್ರದೇಶ ಅದ ರೀ. ಯಾವುದು? ಹಿಮಾಚಲ. ಅದಕ್ಕಿರ್ತಕ್ಕಂಥ ಇನ್ನೊಂದು ಹೆಸರೇನು? ಮಧ್ಯ ಹಿಮಾಲಯ ಅಂತಲೂ ಕೂಡ ಕರೀತಾರೆ. ಈ ಪ್ರದೇಶದಲ್ಲಿ ನಾವು ವಿಶೇಷವಾಗಿ ಏನಪ್ಪಾ ಅಂದ್ರೆ ಕೆಲವೊಂದು ಕಣಿವೆಗಳನ್ನು ಕೂಡ ನೋಡ್ತೇವೆ. ಕಾಂಗ್ರಾ ಎಂತಕ್ಕಂಥದ್ದು ಒಂದು ಕಣಿವೆ ಈ ಪ್ರದೇಶದಲ್ಲಿ ಸಿಗ್ತದೆ. ಕಾಂಗ್ರಾ ಆಗಿರ್ಬೋದು, ಕುಲು ಎಂತಕ್ಕಂಥದ್ದಾಗಿರ್ಬೋದು, ಇಲ್ಲಿರ್ತಕ್ಕಂಥ ಪ್ರಮುಖ ಕಣಿವೆಗಳು. ಎಕ್ಸಾಂಪಲ್ ಕ್ವಶನ್ ಕೇಳ್ತಾನೆ ಏನು? ಮತ್ತೆ ಹಿಮಾಲಯದಲ್ಲಿ ಬರುವ 2 ಕಣಿವೆಗಳನ್ನು ತಿಳಿಸಿ. ಒಂದು ಕಾಂಗ್ರಾ, ಇನ್ನೊಂದು ಕುಲು ಎಂತಕ್ಕಂಥದ್ದು. ಕಣಿವೆ ಅಂತಂದ್ರೆ ಒಂದು ಎತ್ತರವಾಗಿರ್ತಕ್ಕಂಥ 2 ಗುಡ್ಡ ಇರ್ತಾವ್ರಿ. ಆ ಗುಡ್ಡಗಳಿಗೆ ಮಧ್ಯೆ ಇರ್ತಕ್ಕಂಥ ಒಂದು ಕಿರಿದಾದ ಜಾಗ ರೀ. 2 ಎತ್ತರವಾಗಿರ್ತಕ್ಕಂಥ ಗುಡ್ಡ ಇರ್ತಾವ್ರಿ. ಆ 2 ಗುಡ್ಡಗಳ ಮೇಲೆ ಒಂದು ಕಿರಿದಾಗಿರ್ತಕ್ಕಂಥ ಒಂದು ಜಾಗ ಇರ್ತದೆ ಹೊಲು ಬರ್ಲಕ್ಕೆ. ಅದು ನೋಡಿದ್ರಿ ಅಂದ್ರೆ ಚಕ್ರ ಬಂದ್ಬಿಡ್ತಾರೆ. ಕಣಿವೆ, ಅದು ಕಣಿವೆಗಳು ಅಂತ ಹೇಳ್ತಾರೆ. 2 ಹೈಟ್ ಪರ್ವತಗಳು ಇರ್ತಾವ್ರಿ, ನಡು ಸಣ್ಣದು ಚಿಕ್ಕದಾಗಿರ್ತಕ್ಕಂಥ ಜಾಗ ಇರ್ತದೆ, ಅದು ಕಣಿವೆಗಳು ಅಂತ ಕರೀತಾರೆ. ಅಂತ ಒಂದು 2 ಕಣಿವೆಗಳು, ಒಂದು ಕಾಂಗ್ರಾ ಆಗಿರ್ಬೋದು, ಒಂದು ಕುಲು ಆಗಿರ್ಬೋದು. ಅವೆರಡು ಎಲ್ಲಿ ಸಿಗ್ತಾವ ಅಂತಂದ್ರೆ ನಮಗ ಹಿಮಾಚಲ ಎಂತಕ್ಕಂಥ ಒಂದು ಪ್ರದೇಶದಲ್ಲಿ ಸಿಗ್ತಾವ. ಇದು ಬಿಟ್ಟರೆ ಕೆಲವೊಂದು ಗಿರಿಧಾಮಗಳನ್ನು ಕೂಡ ಸಿಗ್ತಾವ್ರಿ. ವಿಶೇಷವಾಗಿ ಗಿರಿಧಾಮಗಳು ಅಂತಂದ್ರೆ ತಂಪಾಗಿರ್ತಕ್ಕಂಥ ಪ್ರದೇಶಗಳು. ಈಗ ಉದಾಹರಣೆಗಾಗಿ ನೋಡಿ, ನಮ್ಮ ತಮಿಳುನಾಡು ರಾಜ್ಯದಲ್ಲಿ ಊಟಿ ಅಂತೇಳಿ ಒಂದು ಬರ್ತದೆ, ಉದಕಮಂಡಲ ಅಂತೇಳಿ. ಊಟಿ ಅಲ್ಲೆಲ್ಲ ಈಗ ಹೆಂಗೆ ಕ್ಲೈಮೇಟ್ ಅದ ನೋಡ್ರಿ. ಹಿಂಗೆ ಕ್ಲೈಮೇಟ್ ಕಂಟಿನ್ಯೂ ಇರ್ತದೆ. ಹಿಂಗೆ ವಾತಾವರಣ ಅದಲ್ಲ, ತಂಪು ಎಸಿ ಹಚ್ಚದಂಗೆ. ಅಲ್ಲಿ ಬೇಸಿಗೆ ದಿನದಲ್ಲೂ ಕೂಡ ಇದೇ ರೀತಿ ವಾತಾವರಣ ಇದೆ. ಎಲ್ಲಿ? ಊಟಿ, ಉದಕಮಂಡಲ. ಅದೇ ರೀತಿ ಈ ಹಿಮಾಚಲ ಪ್ರದೇಶದಲ್ಲಿ ಕೂಡ ಕೆಲವೊಂದು ಏನಪ್ಪ ಅಂದ್ರೆ ಗಿರಿಧಾಮಗಳವರಿ. ಉದಾಹರಣೆಗಾಗಿ ಅವನೇ ಹೇಳ್ತಾನೆ ನೋಡ್ರಿ, ಸಿಮ್ಲಾ ಕೇಳಿರಿ. ಇದು ಹಿಮಾಚಲ ಪ್ರದೇಶದ ರಾಜಧಾನಿ. ಸಂಪೂರ್ಣ ತಂಪಿನಿಂದ ಕೂಡಿರ್ತಕ್ಕಂಥ ಪ್ರದೇಶ. ಒಂದು ವೇಳೆ ನೀವು ಹಿಮಾಚಲ ಪ್ರದೇಶಕ್ಕೆ ಹೋದ್ರಿ ಅಂತಂದ್ರೆ ಈ ಕಡೆ ಬರ್ಲಿಕ್ಕೆ ಒಲ್ಲ ಅನ್ನಿಸ್ತದೆ ನಾವು. ಯಾಕಂದ್ರೆ ವಾತಾವರಣ ಹೆಂಗಿರ್ತದ? ತಂಪಾಗಿರ್ತಕ್ಕಂಥ ವಾತಾವರಣ, ಶಾಂತವಾಗಿರ್ತಕ್ಕಂಥ ವಾತಾವರಣ ಇರ್ತದೆ. ಅಲ್ಲಿ ಇರ್ಲಿಕ್ಕೆ ಏನಪ್ಪ ಅಂದ್ರೆ ಬಹಳಷ್ಟು ಖುಷಿ ಆಗ್ತದೆ. ಈ ಹಿಮಾಚಲ ಪ್ರದೇಶ ಶಿಮ್ಲಾ ಅಂತಕ್ಕಂಥದ್ದು ಕೂಡ ಒಂದು ಗಿರಿಧಾಮ ಈ ಮಧ್ಯ ಹಿಮಾಲಯದಲ್ಲಿ ಅಥವಾ ಮಹಾ ಹಿಮಾಲಯದಲ್ಲಿ ಬರ್ತದೆ. ಅದು ಬಿಟ್ಟರು ಮಸೂರಿ ಅಂತಕ್ಕಂಥ ಒಂದು ಸ್ಥಳ, ಅದನ್ನು ಕೂಡ ಅಲ್ಲೇ ಬರ್ತದೆ. ನೈನಿತಾಲ್ ಆಗಿರ್ಬೋದು, ಆನಂತರ ರಾಣಿಖೇತ್ ಆಗಿರ್ಬೋದು, ಇತ್ಯಾದಿ ಹಲವಾರು, ಡಾರ್ಜಿಲಿಂಗ್ ಅಂತಕ್ಕಂಥ ಸ್ಥಳ ಆಗಿರ್ಬೋದು, ಇವೆಲ್ಲ ಗಿರಿಧಾಮಗಳು ಇದೇ ಪ್ರದೇಶ ಬರ್ತವೆ. ಅಂದರೆ ಯಾವುದು? ಹಿಮಾಚಲ ಅಥವಾ ಮಧ್ಯ ಹಿಮಾಲಯದಲ್ಲಿ ಬರ್ತಕ್ಕಂಥ ಪ್ರದೇಶಗಳು. ಇದು ಆದ ನಂತರ ಇದು ಶಿವಾಲಿಕ ಬೆಟ್ಟಗಳಾಯಿತು, ಹಿಮಾಚಲ ಅಥವಾ ಮಧ್ಯ ಹಿಮಾಲಯ ಆಯಿತು. ಇಲ್ಲಿ ಮೇಲೆ ಬರ್ತಕ್ಕಂಥದ್ದು ಯಾವುದು ಅಂತಂದ್ರೆ ಉತ್ತರದ ಮಹಾ ಮೈದಾನದಲ್ಲಿ ಮಹಾ ಹಿಮಾಲಯ ಅಂತಕ್ಕಂಥದ್ದು ಇಲ್ಲಿ ಮೇಲುಗಡೆ ಬರ್ತದೆ. ಈ ಮಹಾ ಹಿಮಾಲಯಕ್ಕೆ ಇನ್ನೊಂದು ಹೆಸರು ಇಟ್ಟಾರೆ, ಹಿಮಾದ್ರಿ ಅಂತಲೂ ಕೂಡ ಕರೀತಾರೆ. ಏನು ಕರೀತಾರೆ? ಹಿಮಾದ್ರಿ. ಎಕ್ಸಾಮ್ದಾಗ ಕ್ವಶನ್ ಕೇಳ್ಬೋದು, ಮಹಾ ಹಿಮಾಲಯಕ್ಕಿರುವ ಇನ್ನೊಂದು ಹೆಸರೇನು? ಹಿಮಾದ್ರಿ ಅಂತ ಕರೀತಾರೆ. ಅದಕ್ಕೆ ಹಿಮಾದ್ರಿ ಅಂತ ಯಾಕೆ ಕರ್ತಾರೆ ಗೊತ್ತೇನ್ರಿ? ಇದು ವರ್ಷದ 12 ತಿಂಗಳು ಹಿಮದಿಂದನೇ ಕೂಡಿರ್ತದೆ. ವರ್ಷದ 12 ತಿಂಗಳು ಬರ್ಫಿನಿಂದ ಕೂಡಿರ್ತದೆ. ಹಿಮಾದು ನೋಡಿರಲ್ಲ, ಮಂಜುರಿ ಬರ್ಫ್ರಿ, ಅದರಿಂದ ಕೂಡಿರ್ತದೆ ಸಂಪೂರ್ಣವಾಗಿ. ಈ ಪ್ರದೇಶ, ಈ ಮೇಲುಗಡೆ ಇರ್ತಕ್ಕಂಥ ಮಹಾ ಹಿಮಾಲಯವು ವರ್ಷದ ಎಲ್ಲಾ ಜನರಲ್ಲೂ ಕೂಡ ಹಿಮದಿಂದಲೇ ಆವೃತವಾಗಿರ್ತದ. ಅದು ಸ್ವಲ್ಪ ಅಲ್ರಿ, ಅತ್ಯಂತ ದಪ್ಪವಾಗಿರ್ತಕ್ಕಂಥ ಹಿಮದಿಂದ ಕೂಡಿರ್ತದ. ಅದಕ್ಕೆ ಇದಕ್ಕೆ ಏನಂತ ಹೆಸರಿಟ್ರ? ಮಹಾ ಹಿಮಾಲಯಕ ಹಿಮಾದ್ರಿ. ಎಕ್ಸಾಮ್ದಾಗ ಕ್ವಶನ್ ಕೇಳಬಹುದು. ಹಾಗಾದ್ರೆ ಮಹಾ ಹಿಮಾಲಯಕ್ಕೆ ಹಿಮಾದ್ರಿ ಎಂದು ಹೆಸರಿಡಲು ಕಾರಣವೇನು? ಈ ಮಹಾ ಹಿಮಾಲಯವು ಸಂಪೂರ್ಣವಾಗಿ ಮಂಜಿನಿಂದ ಆವರಿಸಿರುವುದರಿಂದ ಅಥವಾ ಹಿಮದಿಂದ ಆವರಿಸಿರುವುದರಿಂದ ಇದಕ್ಕೆ ಮಹಾ ಹಿಮಾಲಯ ಎಂದು ಕರೆಯುತ್ತಾರೆ. ನೋಡ್ರ, ಅವನೇ ಹೇಳ್ತಾನೆ ವಿಶೇಷವಾಗಿ ಇದು ಎಲ್ಲಾ ಒಂದು ಪರ್ವತಗಳಲ್ಲಿ ಅತ್ಯಂತ ಉನ್ನತ ಸ್ಥಾನದಲ್ಲಿ ಎತ್ತರದಲ್ಲಿ ಬರ್ತಕ್ಕಂಥ ಒಂದು ಶಿಖರ ಮಹಾ ಹಿಮಾಲಯ. ಶಿವಾಲಿಕ ಬೆಟ್ಟ, ಹಿಮಾಚಲ ಎಲ್ಲದಕ್ಕಿಂತ ಅತಿ ಉನ್ನತ ಸ್ಥಾನದಲ್ಲಿ ಎತ್ತರದಲ್ಲಿ ಇರ್ತಕ್ಕಂಥ ಪ್ರದೇಶ ಇದು. ನೋಡ್ರಿ, ಸಮುದ್ರ ಮಟ್ಟದಿಂದ ಎಷ್ಟದ ಗೊತ್ತೇನ್ರಿ? 6,000 ಮೀಟರ್ಲಿಂತ 8,000 ಮೀಟರ್ ಅಂತ ಹೇಳ್ತಾನ್ರಿ ಅವ. 6,000 ಹಿಡ್ಕೊಂಡು 8,000 ಅಂದ್ರೆ ಎಷ್ಟು ಕಿಲೋಮೀಟರ್ ಆಯ್ತು? 8 ಕಿಲೋಮೀಟರ್.
ಒಟ್ಟು ಹೈಟಿಗೆ ಅದ ನೋಡ್ರಿ ಲೆಕ್ಕ ಹಾಕಿ ಸಂಪೂರ್ಣ ಹಿಮಾರಿ, ಸಂಪೂರ್ಣ ಬರ್ಫ್. ಅದು ನೋಡಿದ್ರಿ ಅಂತಂದ್ರೆ ನಿಮ್ಮ ಕಣ್ಣು ಏನಪ್ಪ ಅಂದ್ರೆ ಒಂದು ಥರ ಆನಂದ ಆಗ್ತದೆ, ಅಷ್ಟೇ ಚಳಿನೂ ಕೂಡ ಆಗ್ತಾವೆ. ಇದು ಎತ್ತರವಾಗಿರ್ತಕ್ಕಂಥ ಶಿಖರಗಳನ್ನು ಕೂಡ ನಾವು ನೋಡ್ಬೋದು. ಇದು ಸಮುದ್ರ ಮಟ್ಟದಿಂದ 6000 ಹಿಡ್ಕೊಂಡು 8000 ಮೀಟರ್ವರೆಗೂ ಕೂಡ ಇಲ್ಲಿ ಎತ್ತರವಾಗಿರ್ತಕ್ಕಂಥ ಒಂದು ಶಿಖರಗಳನ್ನು ಕಾಣುತ್ತವೆ. ವಿದ್ಯಾರ್ಥಿಗಳೇ, ವಿಶೇಷವಾಗಿ ಈ ಪ್ರದೇಶದಲ್ಲಿ ಜಗತ್ತಿನಲ್ಲಿ ಅತಿ ಎತ್ತರವಾಗಿರ್ತಕ್ಕಂಥ ಒಂದು ಶಿಖರ ಅಂದರೆ ಮೌಂಟ್ ಎವರೆಸ್ಟ್. ಇಲ್ಲಿ ಬರ್ತದೆ ಮೌಂಟ್ ಎವರೆಸ್ಟ್. ಹಾಗಾದರೆ ಇದು 2 ದೇಶಗಳ ಮಧ್ಯೆ ಬರ್ತದೆ, ಒಂದು ನೇಪಾಳ, ಇನ್ನೊಂದು ಟಿಬೆಟ್. ನೇಪಾಳ ಮತ್ತು ಟಿಬೆಟ್ 2 ರಾಷ್ಟ್ರಗಳ ಮಧ್ಯೆ ಬರ್ತದೆ ಮೌಂಟ್ ಎವರೆಸ್ಟ್. ಅದರ ಹೆಸರೇನು? ಮೌಂಟ್ ಎವರೆಸ್ಟ್. ಮೌಂಟ್ ಎವರೆಸ್ಟ್ ಇದು ಜಗತ್ತಿನಲ್ಲಿ ಅತಿ ಎತ್ತರವಾಗಿರ್ತಕ್ಕಂಥ ಶಿಖರ. ಇದ್ರ ಮುಂದೆ ಇನ್ನೊಂದು ಶಿಖರ ಇಲ್ಲ. ಇದು ಯಾವ 2 ದೇಶಗಳ ಮಧ್ಯೆ ಬರುತ್ತದೆ? ನೇಪಾಳ, ಟಿಬೆಟ್. ಇಲ್ಲಿ ಬರ್ತದೆ, ಕೆಳಗೆ ನೇಪಾಳ ಬರ್ತದ, ಮೇಲುಗಡೆ ಟಿಬೆಟ್ ಬರ್ತದೆ. 2ರ ಮಧ್ಯೆ ಏನಪ್ಪಾ ಅಂತಂದ್ರೆ ಇದು ಮೌಂಟ್ ಎವರೆಸ್ಟ್ ಬರ್ತದೆ. ಇದು ಎಷ್ಟು ಮೀಟರ್ ಎತ್ತರವಾಗಿದೆ ಗೊತ್ತೇನ್ರಿ? 8848 ಮೀಟರ್. ಬಾ ಬಾ ಬಾ. ಸ್ವಲ್ಪ ಸರಾಸರಿ ನೋಡಿದ್ರೆ 9 ಕಿಲೋಮೀಟರ್ ಲೆಕ್ಕ. 9 ಕಿಲೋಮೀಟರ್ ಅದ ನೋಡ್ರಿ ಹೈಟ್ ಅದು. 8848 ಮೀಟರ್. 9 ಸರಾಸರಿ ನಾವು ನೋಡಿದ್ರೆ 9 ಕಿಲೋಮೀಟರ್. ಯಾವುದು? ಮೌಂಟ್ ಎವರೆಸ್ಟ್. ಏನ್ ಕೇಳ್ತಾನೆ ಎಕ್ಸಾಮ್ ಇದ್ರ ಬಗ್ಗೆ ಕ್ವಶನ್? ಜಗತ್ತಿನಲ್ಲಿ ಅತಿ ಎತ್ತರವಾದ ಶಿಖರ ಯಾವುದು? ಎಷ್ಟು ಮೀಟರ್ ಎತ್ತರವಾಗಿದೆ? ವೆರಿ ಗುಡ್. ಯಾವ 2 ರಾಷ್ಟ್ರಗಳ ಮಧ್ಯೆ ಅಂದ್ರೆ ನೇಪಾಳ ಮತ್ತು ಟಿಬೆಟ್ ಮಧ್ಯೆ. ಇದು ಯಾವ ಒಂದು ಪ್ರದೇಶದಲ್ಲಿ ಬರ್ತಂದ್ರೆ ಮಹಾ ಹಿಮಾಲಯದಲ್ಲಿ. ಎಲ್ಲಿ ಬರ್ತದ್ರಿ? ಅಷ್ಟೇ ಅಲ್ರಿ, ಇದು ಬಿಟ್ಟರೆ ನಮ್ಮ ದೇಶದಲ್ಲಿ, ನಮ್ಮ ಭಾರತ ದೇಶಕ್ಕೆ ಸಂಬಂಧಪಟ್ಟಿದ್ದು ಇಲ್ಲಿ ಈ ಪ್ರದೇಶದಲ್ಲಿ ಒಂದು ಕಾರಕೋರಂ ಎಂತಕ್ಕಂಥ ಒಂದು ಶ್ರೇಣಿ ಬರ್ತದೆ. ಕಾರಕೋರಂ. ಈ ಒಂದು ಸರಣಿಯಲ್ಲಿ K2 ಎಂತಕ್ಕಂಥ ಒಂದು ಶಿಖರ ಬರ್ತದೆ. ಅದರ ಹೆಸರೇ K2. ಮೌಂಟ್ ಗಾಡ್ವಿನ್ ಆಸ್ಟಿನ್ ಅಂತಕ್ಕಂಥ ಒಂದು ಮೌಂಟ್ ಗಾಡ್ವಿನ್ ಆಸ್ಟಿನ್ ಶಾರ್ಟ್ಕಟ್ ಏನ್ ಕರೀತಾರ? K2. ಇದು ಭಾರತದಲ್ಲಿ ಅತಿ ಎತ್ತರವಾದ ಶಿಖರ. ಇಲ್ಲಿ ಬರ್ತದೆ, ಭಾರತ ದೇಶದ ಒಳಗದ. ಇದು ಭಾರತ ದೇಶದ ಒಳಗದ. ನೆನ್ಪಿಡುವರಿ, ಮೌಂಟ್ ಎವರೆಸ್ಟ್ ನಮ್ಮ ದೇಶದ ಇಲ್ಲ, ಅದು ಟಿಬೆಟ್ ಮತ್ತು ನೇಪಾಳ ಮಧ್ಯೆ ಬರ್ತದೆ. ಹಾಗಾದ್ರೆ ಮೌಂಟ್ ಗಾಡ್ವಿನ್ ಆಸ್ಟಿನ್ ಇದು ನಮ್ಮ ದೇಶದ ಬರ್ತದೆ. ಎಲ್ಲಿ? ಇಲ್ಲಿ ಜಮ್ಮು ಕಾಶ್ಮೀರ ಮೇಲೆ ಕಾರಕೋರಂ ಎಂತಕ್ಕಂಥ ಶ್ರೇಣಿಯಲ್ಲಿ ಇದು ಬರ್ತದೆ. ಭಾಳ ಹುಡುಗರು ಇಲ್ಲೇ ಕನ್ಫ್ಯೂಸ್ ಮಾಡ್ಕೊತಾವ. ಅವ ಕ್ವಶನ್ ಏನು ಕೇಳಿದ್ರೆ ಗೊತ್ತೇನ್ರಿ? ಭಾರತ ಅತಿ ಎತ್ತರವಾದ ಶಿಖರ ಯಾವುದು ಅಂತ ಕ್ವಶನ್ ಕೇಳಿರ್ತಾರೆ. ಇವ್ರು ಎಲ್ಲರೂ ಏನು ಮಾಡಿರ್ತಾರೆ? ಮೌಂಟ್ ಎವರೆಸ್ಟ್ ಅಂತ ಬರೆದಿರ್ತಾರೆ. ಮೌಂಟ್ ಎವರೆಸ್ಟ್ ಅದು ನಮ್ಮ ದೇಶದಲ್ಲ. ಮೌಂಟ್ ಎವರೆಸ್ಟ್ ಜಗತ್ತಿಂದು ಎತ್ತರವಾಗಿರ್ತಕ್ಕಂಥದ್ದು. ನಮ್ಮ ದೇಶಕ್ಕೆ ಸಂಬಂಧಪಟ್ಟಿದ್ದು ಮೌಂಟ್ ಗಾಡ್ವಿನ್ ಆಸ್ಟಿನ್. ಅದಕ್ಕೆ ಇನ್ನೊಂದು ಹೆಸರೇನು? K2. ಯಾವ ಒಂದು ಶ್ರೇಣಿಯಲ್ಲಿ ಬರ್ತಾರೆ? ಕಾರಕೋರಂ ಶ್ರೇಣಿ. ಎಲ್ಲಿ? ಜಮ್ಮು ಕಾಶ್ಮೀರದ ಬರ್ತದೆ. ಎತ್ತರವಾಗಿದೆ ಅಂದ್ರೆ 8611. 8611 ಮೀಟರ್ ಎತ್ತರವಾಗಿದೆ. ನಮ್ಮ ದೇಶದಲ್ಲಿಯೇ ಅತಿ ಎತ್ತರವಾಗಿರುವ ಶಿಖರ ಯಾವುದು? ಮೌಂಟ್ ಗಾಡ್ವಿನ್ ಆಸ್ಟಿನ್. ಪ್ಲೀಸ್ ಕನ್ಫ್ಯೂಸ್ ಯಾರು ಮಾಡ್ಕೋಬೇಡ್ರಿ ಎಕ್ಸಾಮ್ದಾಗ. ನಮ್ಮ ದೇಶಕ್ಕೆ ಸಂಬಂಧಪಟ್ಟಿದ್ದು ಇದು, ಜಗತ್ತಿಗೆ ಸಂಬಂಧಪಟ್ಟಿದ್ದು ಮೌಂಟ್ ಎವರೆಸ್ಟ್. ಹೌದಿಲ್ಲ? ಈ ಮೌಂಟ್ ಗಾಡ್ವಿನ್ ಆಸ್ಟಿನ್ ಇರುವ ಇನ್ನೊಂದು ಹೆಸರೇನು? K2. ಇದು ಎಷ್ಟು ಮೀಟರ್ ಎತ್ತರವಾಗದ್ರಿ? 8000. ಇದು ಎಷ್ಟದರಿ ಜಗತ್ತಿಂದು? 8000. 2 ಕರೆಕ್ಟ್ ನೆನ್ಪಿಟ್ಕೊಳ್ರಿ. ಹ್ಯಾಂಗೆ ನೀವು ಇಂದಿರಾ ಪೂಲ್ ಉತ್ತರ ಭಾರತದಲ್ಲಿ ಬರ್ತದೆ, ಇಂದಿರಾ ಪಾಯಿಂಟ್ ದಕ್ಷಿಣ ಭಾರತದಲ್ಲಿ ಬರ್ತದೆ. 2 ಹೆಸರು ನೋಡೋಕೆ ಸಿಮ್ಮೆ ಕಾಣಿಸ್ತಾವೆ, ಬಟ್ ಇಂದಿರಾ ಪೂಲ ಮ್ಯಾಲದ, ಇಂದಿರಾ ಪಾಯಿಂಟ ಕೆಳಗಡೆ ಅದ. ಕನ್ಫ್ಯೂಸ್ ಮಾಡ್ಕೋಬಾರ್ದು. ಹಾಗಾದರೆ ಸರ್ ಈ ಮೌಂಟ್ ಎವರೆಸ್ಟ್ ಮತ್ತು K2 ಎರಡೇ ಹೈಯೆಸ್ಟ್ ಅವೇನ್ರಿ? ಇಲ್ಲ. ಇವು ಬಿಟ್ಟರೆ ಇನ್ನೂ ಕೂಡ ಕೆಲವೊಂದು ಶಿಖರಗಳವರಿ. ಧವಳಗಿರಿ ಅಂತಕ್ಕಂಥ ಶಿಖರ, ಅದನ್ನು 8000 ಚಿಲ್ಲರ್ ಅದ ರೀ. ಆ ನಂತರ ಗೌರಿ ಶಂಕರ್ ಅಂತಕ್ಕಂಥದ್ದು, ಅದನ್ನು ಕೂಡ 8000 ಚಿಲ್ಲರ್ ಅದ ರೀ. ಅದು ಆದ ನಂತರ ಏನಪ್ಪ ಅಂದ್ರೆ ಕಾಂಚನಗಂಗಾ ಅಂತಕ್ಕಂಥದ್ದು, ಅದನ್ನು ಕೂಡ ಏನಪ್ಪ ಅಂದ್ರೆ ಇನ್ನೂ ಹಲವಾರು ಏನಪ್ಪ ಅಂದ್ರೆ ಶಿಖರಗಳು ನಮಗೆ ಈ ಮಹಾ ಹಿಮಾಲಯದಲ್ಲಿ ನೋಡ್ಲಿಕ್ಕೆ ಸಿಗ್ತವ.
ಅದು ಆದ ನಂತರ ಈ ಪ್ರದೇಶದಲ್ಲಿ ಕೆಲವೊಂದು ಏನಪ್ಪ ಅಂತಂದ್ರೆ ಹಿಮ ನದಿಗಳನ್ನು ಕೂಡ ಸಿಗ್ತಾವೆ ನಮಗೆ. ವಿಶೇಷವಾಗಿ ಗಂಗೋತ್ರಿ ಅಂತಕ್ಕಂಥದ್ದೊಂದು ಹಿಮ ನದಿ ಅಂತಕ್ಕಂಥದ್ದು ಈ ಪ್ರದೇಶದಲ್ಲಿ ಬರ್ತದೆ. ಗಂಗೋತ್ರಿ ಅದು ಯಾವ ನದಿಯ ಒಂದು ಮೂಲ ಅಂದ್ರೆ ಗಂಗಾ ನದಿಯ ಮೂಲ ಯಾವುದು? ಗಂಗೋತ್ರಿ. ಆನಂತರ ಇದೇ ಭಾಗದಲ್ಲಿ ಕೈಲಾಸ ಪರ್ವತ ಅಂತಲೂ ಕೂಡ ಅಲ್ಲೇನು ಬರ್ತದೆ, ಅದನ್ನು ಕೂಡ ಈ ಮಹಾ ಹಿಮಾಲಯ ಅಂತಕ್ಕಂಥ ಈ ಪ್ರದೇಶದಲ್ಲಿಯೇ ಗಂಗೋತ್ರಿನೂ ಕೂಡ ಅಲ್ಲೇ ಬರ್ತದ, ಕೈಲಾಸ ಪರ್ವತನೂ ಕೂಡ ಅಲ್ಲೇ ಬರ್ತದ. ಈ ಗಂಗೋತ್ರಿ ಯಾವ ನದಿಯ ಒಂದು ಮೂಲವಾಗಿದೆ ಅಂತಂದ್ರೆ ಗಂಗಾ ನದಿಯ ಮೂಲ. ಹೆಂಗೆ ಗಂಗಾ ನದಿ ಹರಿಕೋತ ಬಂದು ಹರಿತಲ್ಲ, ವರ್ಷದ 12 ತಿಂಗಳು ತುಂಬಿ ಹರಿತಕ್ಕಂಥ ಒಂದು ನದಿ ನಮ್ಮ ದೇಶದಾಗ ಯಾವುದಾದ್ರೂ ಇದ್ರೆ ಅದು ಯಾವುದು ಅಂದ್ರೆ ಗಂಗಾ ನದಿ. ವರ್ಷದ 12 ತಿಂಗಳು ತುಂಬಿ ಹರಿತಕ್ಕಂಥ ನದಿ, ಜೊತೆಗೆ ಭಾರತದ ಅತಿ ಉದ್ದವಾದ ನದಿ. ಎಕ್ಸಾಂಪಲ್ ಕ್ವಶನ್ ಕೇಳ್ತಾವ, ಭಾರತದಲ್ಲಿ ಅತಿ ಉದ್ದವಾದ ನದಿ ಯಾವುದು? ಯಾವುದೇ ವಿಚಾರ ಮಾಡದೆ ಗಂಗಾ ನದಿ ಟಿಕೆಟ್ ಕೊಡಿಸಿ. ನಮ್ಮ ದೇಶದ ಜೀವ ನದಿ ಅದು. ಅದಕ್ಕೆ ಇಲ್ಲೆಲ್ಲ ಉತ್ತರ ಭಾರತದಾಗ ಈ ಪ್ರದೇಶದಾಗೆಲ್ಲ ಜನ ಜಾಸ್ತಿ ಶ್ರೀಮಂತರದಾರ, ಜಾಸ್ತಿ ಎಲ್ಲ ರೀತಿಯ ಫ್ಯಾಕ್ಟ್ರಿಗಳು ಅಲ್ಲೇ ಅದಾವ್ರಿ. ಜಾಸ್ತಿ ಜನ ನಮ್ಮ ದೇಶದಾಗ ಇಲ್ಲೇ ವಾಸ ಮಾಡ್ತಾರೆ, ಕಾರಣ ಗಂಗಾ ನದಿ. ಇದು ಆದ ನಂತರ ವಿದ್ಯಾರ್ಥಿಗಳೇ ಇವು ಬಿಟ್ರೆ ಇನ್ನೂ ಕೂಡ ಏನಪ್ಪ ಅಂತಂದ್ರೆ ಅಲ್ಲಿ ಹಲವಾರು ಈ ಕಾರಾಕೋರಂ ಶ್ರೇಣಿ ಅಂತಕ್ಕಂಥದ್ದು ಇಲ್ಲಿ ಬರ್ತಕ್ಕಂಥದ್ದು ಯಾವುದು ಅಂದರೆ K2 ಅಂತಕ್ಕಂಥದ್ದು ನಮ್ಮ ದೇಶಕ್ಕೆ ಏನಪ್ಪ ಅಂದ್ರೆ ಅತಿ ಎತ್ತರವಾಗಿರ್ತಕ್ಕಂಥ ಪ್ರದೇಶ. ಇಲ್ಲಿ ವಿಶೇಷವಾಗಿ ಲಡಾಖ್ ಅಂತಕ್ಕಂಥ ಒಂದು ಪ್ರಸ್ಥಭೂಮಿಯೂ ಕೂಡ ಬರ್ತೈತೆ. ನಾವು ಎಕ್ಸಾಂಪಲ್ ಒಂದು ಕ್ವಶನ್ ಕೇಳ್ತಾನೆ, ಲಡಾಖ್ ಅಂತಕ್ಕಂಥ ಪ್ರಸ್ಥಭೂಮಿ ಎಲ್ಲಿ ಬರ್ತಂದ್ರೆ ಈ ಭಾಗದ ಗುರುತು ಮಾಡಿ. ಲಡಾಖ್ ಅಂತಕ್ಕಂಥ ಒಂದು ಪ್ರಸ್ಥಭೂಮಿಯಲ್ಲಿ ಕಾರಾಕೋರಂ ಶ್ರೇಣಿಯದ ಅಲ್ಲೇ K2 ಅಥವಾ ಮೌಂಟ್ ಗಾರ್ವಿನ್ ಅಸ್ಟಿನ್ ಅಂತಕ್ಕಂಥ ಒಂದು ಸ್ಥಳವನ್ನು ಕೂಡ ನಾವಲ್ಲಿ ನೋಡ್ಬೋದು. ಹಾಗಾದರೆ ಓಕೆ ವಿದ್ಯಾರ್ಥಿಗಳೇ, ಇವತ್ತಿನ ತರಗತಿಯಲ್ಲಿ ಪ್ರಮುಖವಾಗಿ 3 ಒಂದು ಉತ್ತರ ಪರ್ವತ ಪ್ರದೇಶದ ಬಗ್ಗೆ ತಿಳ್ಕೊಂಡ್ರಿ. ಅದರ ವಿಶೇಷವಾಗಿ ಶಿವಾಲಿಕ ಬೆಟ್ಟ ಆಗಿರ್ಬೋದು, ಹಿಮಾಚಲ ಆಗಿರ್ಬೋದು, ಮಹಾ ಹಿಮಾಲಯ ಆಗಿರ್ಬೋದು, 3 ಅಂಶಗಳ ಬಗ್ಗೆ ತಿಳ್ಕೊಂಡ್ರಿ. ಭಾಳ ಸಂತೋಷ ಆಯಿತು. ಎಕ್ಸಾಮ್ದಾಗ ಒಂದು ಪ್ರಶ್ನೆ ನಿಮ್ಮ ಮುಂದೆ ಇಡ್ತಾನ. ಏನು ಪ್ರಶ್ನೆ ಇಡ್ತಾನೆ ನಿಮ್ಮ ಮುಂದೆ? ಹಿಮಾಲಯ ಪರ್ವತ ಪ್ರದೇಶದಿಂದ ನಮಗೆ ಆಗ್ತಕ್ಕಂಥ ಉಪಯೋಗಗಳೇನು, ಅನುಕೂಲಗಳೇನು, ಅದರ ಮಹತ್ವ ಏನು, ಅದರ ಪ್ರಯೋಜನಗಳೇನು, ಅದರ ಪ್ರಾಮುಖ್ಯತೆ ಏನು, ಅದರ ವೈಶಿಷ್ಟ್ಯತೆ ಏನು, ಇವೆಲ್ಲ ಕ್ವಶನ್ ಕೇಳ್ತಾನೆ. ಇವೇನು ಕ್ವಶನ್ ಕೇಳಿದ್ರು ನೀವು ಆನ್ಸರ್ ಒಂದೇ ಬರಿಬೇಕು. ಏನು ಬರಿಬೇಕು? ಇವು 5 ಪ್ರಶ್ನೆಗೆ ನಾನು ಹೇಳೋದಲ್ಲ, ಪ್ರಾಮುಖ್ಯತೆ, ಮಹತ್ವ, ಪ್ರಯೋಜನ, ಉಪಯೋಗಗಳು, ಅನುಕೂಲಗಳು, ಎಲ್ಲಕ್ಕೆ ಆನ್ಸರ್ ಏನು ಬರಿಬೇಕು? ಒಂದೇ ಬರಿಬೇಕು. ಏನು? ಇಲ್ಲಿ ಹಿಮಾಲಯ ಪರ್ವತ ಪ್ರದೇಶ ಇರುವುದರಿಂದ ಒಂದೇ ಅನುಕೂಲ ಹೇಳ್ತೀವಿ. ಇಲ್ಲಿ ಏಷ್ಯಾ ಖಂಡ ಬರ್ತದೆ, ಮೇಲ್ಗಡೆ ಏಷ್ಯಾ ಖಂಡ ಬರ್ತಲ್ಲ, ನಮ್ಮ ದೇಶದ ಉತ್ತರ ಭಾಗದಲ್ಲಿ ಏಷ್ಯಾ ಖಂಡ ಅದ ರೀ. ಈ ಏಷ್ಯಾ ಖಂಡದಿಂದ ಅತ್ಯಂತ ಏನಪ್ಪ ಅಂತಂದ್ರೆ ಇಲ್ಲಿ ಕೆಲವೊಂದು ಏನಪ್ಪ ಅಂದ್ರೆ ಶೀತ ಮಾರುತಗಳು ಈ ಭಾಗದಿಂದ ಏನಪ್ಪ ಅಂದ್ರೆ ಶೀತ ಮಾರುತಗಳು ಬೀಸ್ತವೆ. ಅತ್ಯಂತ ಶೀತದಿಂದ ಅಂದ್ರೆ ತಂಪಾಗಿರ್ತಕ್ಕಂಥ ಒಂದು ಗಾಳಿ ಈ ಭಾಗದಿಂದ ನಮ್ಮ ದೇಶ ಕಡೆ ಬೀಸ್ತಿರ್ತಾವೆ. ಆ ಸಂದರ್ಭದಾಗ ಇಲ್ಲಿ ಹಿಮಾಲಯ ಪರ್ವತಗಳು ಎತ್ತರವಾಗಿ ಹಿಮಾಲಯ ಪರ್ವತಗಳು ಇರುವುದರಿಂದ ಆ ಶೀತ ಮಾರುತಗಳನ್ನು ಹಿಮಾಲಯ ಪರ್ವತ ಪ್ರದೇಶ ತಡೀತದ್ರಿ. ಅದು ತಡೆಯುವುದರಿಂದಲೇ ನಾವು ಬದುಕಿದವ್ರಿ. ಒಂದು ವೇಳೆ ಹಿಮಾಲಯ ಪರ್ವತ ಇಲ್ಲಿ ಇದ್ದಿಲ್ಲ ಅಂತ ತಿಳ್ಕೋರಿ, ಆ ಶೀತ ಮಾರುತಗಳು ನೇರವಾಗಿ ಇಲ್ಲಿ ಬಂದೀವು ಅಂತಂದ್ರೆ ನಾವೆಲ್ಲರೂ ಏನಪ್ಪ ಅಂತಂದ್ರೆ ತಂಗಿ ಹೋಗಿ ಸಾವನ್ನು ಆಗ್ತಿದ್ದೇವೆ ನಾವು. ಅದಕ್ಕೆ ಹಿಮಾಲಯ ಪರ್ವತ ಪ್ರದೇಶದಿಂದ ಒಂದೇ ಲಾಭ ಏನು ಅಂತಂದ್ರೆ ಉತ್ತರ ಏಷ್ಯಾದಿಂದ ಬರ್ತಕ್ಕಂಥ ಶೀತ ಮಾರುತಗಳನ್ನು ತಡೆಯುತ್ತದೆ. ಒಂದನೇ ಪ್ಲಸ್ ಪಾಯಿಂಟ್. ಎರಡನೇದು, ಈ ಹಿಮಾಲಯ ಪರ್ವತ ಪ್ರದೇಶದಿಂದ ನಮಗೆ ಸಾಕಷ್ಟು ಗಿಡ ಮೂಲಿಕೆಯ ಔಷಧಿಗಳು ಸಿಗ್ತವ. ವನಸ್ಪತಿಗಳು ಸಾವಿರಾರು ಪ್ರಕಾರದ ಔಷಧಿಗಳು ಸಿಗ್ತಾವ್ರಿ ನಮಗೆ. ಜಗತ್ನಾಗ ಎಲ್ಲಿ ಸಿಗಲ್ಲ ಅಷ್ಟು ಏನಪ್ಪಾ ಅಂದ್ರೆ ಔಷಧಿಗಳು ಇಲ್ಲಿ ನಮ್ಗೆ ಸಿಗ್ತವೆ. ಜೊತೆಗೆ ಈ ಪ್ರದೇಶವು ಹಲವಾರು ಹಿಮ ನದಿಗಳ ಒಂದು ಉಗಮ ಸ್ಥಾನವಾಗಿದೆ ನೋಡ್ರಿ. ಇಲ್ಲಿ ಹಿಮಾಲಯ ಪರ್ವತ ಪ್ರದೇಶ ಇರುವುದರಿಂದ ಹಲವಾರು ನದಿಗಳು ಹುಟ್ಟುಕೊಳ್ತಾವ್ರಿ. ಎಷ್ಟೋ ದೇಶದ ನದಿಗಳೇ ಇಲ್ಲ, ನಮ್ಮಲ್ಲಿ ನದಿಯನ್ನು ಹೋಗೋದಪ್ಪ ಅಂದ್ರೆ ಹುಟ್ಟಿಸ್ತಕ್ಕಂಥ ಹಿಮಾಲಯ ಪರ್ವತ ಪ್ರದೇಶ ಬರಿಬೇಕು ನೀವು. ಒಂದೇದು, ಉತ್ತರ ಏಷ್ಯಾದಿಂದ ಬರ್ತಕ್ಕಂಥ ಶೀತ ಮಾರುತಗಳನ್ನು ತಡೆಯುತ್ತದೆ ಒಂದು. ಎರಡನೇದು, ಹಲವಾರು ಗಿಡಮೂಲಿಕೆಯ ಔಷಧಿಗಳನ್ನು ನೀಡುತ್ತದೆ ಎರಡು. ಮೂರನೇದೇನಪ್ಪ ಅಂತಂದ್ರೆ ಹಲವಾರು ನದಿಗಳ ಒಂದು ಉಗಮ ಸ್ಥಾನವಾಗಿದೆ.
ಅಷ್ಟೇ ಅಲ್ಲ, ನಾಲ್ಕನೇದು ಹಲವಾರು ಖನಿಜ ಸಂಪನ್ಮೂಲಗಳು ಸಿಗ್ತವ್ರಿ. ಇಲ್ಲಿ ಅಪಾರ ಪ್ರಮಾಣದಲ್ಲಿ ಖನಿಜ ಸಂಪನ್ಮೂಲಗಳು. ಜೊತೆಗೆ ಇಲ್ಲಿ ಎತ್ತರವಾದ ಪ್ರದೇಶಗಳಿರುವುದರಿಂದ ಜಲವಿದ್ಯುತ್ ಶಕ್ತಿ ರೀ ಭಯಂಕರ ಉತ್ಪಾದನೆ ಮಾಡ್ತೇವೆ ನಾವು. ಜಲವಿದ್ಯುತ್ ಶಕ್ತಿ ಸಾಕಷ್ಟು ಉತ್ಪಾದನೆ ಮಾಡ್ತೇವೆ ಇಲ್ಲಿ. ಜೊತೆಗೆ ಪ್ರವಾಸಿಗರ ಒಂದು ಆಕರ್ಷಣೀಯ ಕೇಂದ್ರವಾಗಿದೆ. ಸಿಕ್ಕಾಪಟ್ಟಿನ ಭಾರತ ಸರ್ಕಾರಕ್ಕೆ ಲಾಭ ಬರ್ತದೆ. ಜಗತ್ತಿನ ಏನಪ್ಪ ಅಂದ್ರೆ ಮೂಲೆ ಮೂಲೆಯಿಂದ ಕೋಟ್ಯಾನು ಗಂಟಲೆ ಜನ ಈ ಹಿಮಾಲಯ ಪರ್ವತ ಪ್ರದೇಶ ನೋಡಕ್ಕೆ ಬರ್ತಾರೆ. ನೋಡಕ್ಕೆ ಬರುವುದರಿಂದ ನಮ್ಮ ದೇಶಕ್ಕೆ ವಿಪರೀತ ಲಾಭ ಬರ್ತದೆ. ಪ್ರವಾಸಿಗರಿಗೆ ಒಂದು ಆಕರ್ಷಣೀಯ ಕೇಂದ್ರ ಸ್ಥಳ. ಜಗತ್ತಿನಾಗ ಯಾರಾದರೂ ಪ್ರವಾಸ ಮಾಡ್ಬೇಕಾದ್ರೆ ಅಂದ್ರೆ ಮೊದಲು ಇಲ್ಲಿ ಭಾರತಕ್ಕೆ ಬರ್ಬೇಕಂತಾರ ಅವರು, ಹಿಮಾಲಯ ಪರ್ವತ ಪ್ರದೇಶ ನೋಡಕ್ಕೆ. ಯಾವಾಗಲೂ ಕೂಡ ಇದು ರಶ್ ಇರ್ತದೆ ಪ್ರವಾಸಿಗರಿಗೆ. ಇದು ಯಾವುದು ಹಿಮಾಲಯ ಪರ್ವತ, ಅಷ್ಟು ಸೌಂದರ್ಯ ಭರಿತ ಆಕರ್ಷಣೀಯವಾಗಿರ್ತಕ್ಕಂಥ ಸ್ಥಳ ಹಿಮಾಲಯ ಪರ್ವತ ಪ್ರದೇಶ. ಪ್ರೇಕ್ಷಣೀಯ ಒಂದು ಇವರಿಗೆ ಯಾರಿಗೆ ಪ್ರವಾಸಿಗರಿಗೆ ಹೇಳಿ ಮಾಡಿಸಿದ ಸ್ಥಳ. ಇದರಿಂದ ಸರ್ಕಾರಕ್ಕೂ ಕೂಡ ಆದಾಯ ಬರ್ತದೆ. ನೋಡ್ರಿ ಎಷ್ಟು ಲಾಭಗಳದ. ಇನ್ನೂ ಕೂಡ ನಾ ಹಂಗೆ ಹೇಳ್ಕೊತೇ ಹೋದ್ವಿ ಅಂತಂದ್ರೆ ಹಿಮಾಲಯ ಪರ್ವತ ಪ್ರದೇಶದಿಂದ ನಮಗೆ ಗಿಡಮೂಲಿಕೆ ಔಷಧಿಗಳು ಸಿಗ್ತಾವ, ಖನಿಜ ಸಂಪನ್ಮೂಲ ಸಿಗ್ತದ, ವಿದ್ಯುತ್ ಶಕ್ತಿ ಸಿಗ್ತದ, ನದಿಗಳ ಉಗಮ ಸ್ಥಾನವಾಗಿದೆ, ಏಷ್ಯಾದ ಖಂಡದ ಉತ್ತರದಿಂದ ಬರ್ತಕ್ಕಂಥ ಶೀತ ಮಾರುತಗಳನ್ನು ತಡೆ ಹಿಡಿಯುತ್ತದೆ, ಜಲವಿದ್ಯುತ್ ಶಕ್ತಿ ಉತ್ಪಾದನೆ ಮಾಡುತ್ತದೆ, ಪ್ರವಾಸಿಗರಿಗೆ ಒಂದು ಆಕರ್ಷಣೀಯ ಒಂದು ಕೇಂದ್ರ ಸ್ಥಳವಾಗಿದೆ. ಇವೆಲ್ಲ ಹಿಮಾಲಯ ಪರ್ವತದಿಂದ ನಮಗೆ ಆಗ್ತಕ್ಕಂಥ ಅನುಕೂಲಗಳು. ಭಾಳ ಸಲ ಎಕ್ಸಾಮ್ದಾಗ ಕ್ವಶನ್ ಕೇಳಿದ್ದೆ ನಾವು, ಈ ಸಲನೂ ಕೂಡ ಕೇಳ್ಬೋದು. ನಾವು 3 ಅಂಕಕ್ಕೆ 4 ಅಂಕಕ್ಕೆ ಬರೀರಿ. ನೀವು ಏನು ಕೇಳಿದ್ರು ಕೂಡ ಇವೇ ಅಂಶಗಳು ಬರೀಬೇಕು. ಓಕೆ ವಿದ್ಯಾರ್ಥಿಗಳೇ, ಇವತ್ತಿನ ತರಗತಿಯಲ್ಲಿ ನಾವು ಉತ್ತರ ಪರ್ವತ ಪ್ರದೇಶದ ಬಗ್ಗೆ ನೋಡಿದೆವು. ಈಗ ನಂತರ ಬರ್ತಕ್ಕಂಥದ್ದು ಯಾವುದು ಅಂತಂದ್ರೆ ಎರಡನೇದು ಉತ್ತರ ಮಹಾ ಮೈದಾನ. ಆ ಉತ್ತರ ಮಹಾ ಮೈದಾನ ಇಲ್ಲಿ ನೋಡೋಣ ಈ ನಕಾಶೆಯಲ್ಲಿ. ಇದು ವಿಶೇಷವಾಗಿ ಉತ್ತರ ಮಹಾ ಮೈದಾನ ಪ್ರದೇಶ ಹಿಂಗೆ ಬರ್ತದೆ. ಉತ್ತರ ಮಹಾ ಮೈದಾನ ಪ್ರದೇಶ ಇಲ್ಲಿ ಬರ್ತದೆ. ಮೇಲುಗಡೆ ಬರ್ತಕ್ಕಂಥದ್ದು ಉತ್ತರ ಪರ್ವತ ಪ್ರದೇಶ, ಕೆಳಗಡೆ ಬರ್ತಕ್ಕಂಥದ್ದು ಇದು ಉತ್ತರ ಮಹಾ ಮೈದಾನ ಪ್ರದೇಶ ಅಂತ ಹೇಳಿ. ಎರಡನೇದು ಉತ್ತರ ಮಹಾ ಮೈದಾನ ಪ್ರದೇಶ. ಈ ಉತ್ತರ ಮಹಾ ಮೈದಾನ ಪ್ರದೇಶವು ಮೇಲ್ಗಡೆ ಬರ್ತಕ್ಕಂಥ ಉತ್ತರ ಪರ್ವತ ಪ್ರದೇಶ, ಕೆಳಗಡೆ ಬರ್ತಕ್ಕಂಥ ಪರ್ಯಾಯ ಪ್ರಸ್ಥಭೂಮಿ ಎರಡರ ಮಧ್ಯದಲ್ಲಿ ಬರ್ತದೆ. ಇದು ಉತ್ತರ ಪರ್ವತ ಪ್ರದೇಶ ಮೇಲ್ಗಡೆ. ಇದು ಕೆಳಗಡೆ ಯಾವುದು ಅಂತಂದ್ರೆ ಪರ್ಯಾಯ ಪ್ರಸ್ಥ ಭೂಮಿ ಅಂತೇಳಿ ಬರ್ತದೆ. ಎರಡರ ಮಧ್ಯದಾಗ ಇದು ಬರ್ತದೆ. ಯಾವ್ದಿದು ಉತ್ತರ ಮಹಾ ಮೈದಾನ ಅಥವಾ ಅದಕ್ಕೆ ಇನ್ನೊಂದು ಹೆಸರು ಕರೀತಾರೆ ನದಿ ಬಯಲು ಪ್ರದೇಶ ಅಂತ ಕರೀತಾರೆ. ಯಾಕೆ ಇದಕ್ಕೆ ನದಿ ಬಯಲು ಪ್ರದೇಶ ಅಂತ ಕರೀತಾರೆ ಅಂದ್ರ ಸಟ್ಲೇಜ್ ಮತ್ತು ಗಂಗಾ ನದಿ ಈ ಪ್ರದೇಶದಲ್ಲಿ ಸಿಕ್ಕಾಪಟ್ಟೆ ಏನಪ್ಪಾ ಅಂತಂದ್ರೆ ಹರಡುತ್ತದೆ. ಸಟ್ಲೇಜ್ ಏನು ಗಂಗಾ ನದಿ ಏನಪ್ಪಾ ಅಂದ್ರೆ ಈ ಪ್ರದೇಶದಲ್ಲಿ ತಂದು ಬಿಟ್ಟ ಮೆಕ್ಕಲು ಮಣ್ಣಿನಿಂದ ಈ ಪ್ರದೇಶ ರಚನೆಯಾಗಿದೆ. ನೆನಪಿಟ್ಕೊಳ್ಳಿ, ಸಟ್ಲೇಜ್ ಮತ್ತು ಗಂಗಾ ನದಿ ಈ ಪ್ರದೇಶದಲ್ಲಿ ವಿಪರೀತ ಹರಿಯುವುದರಿಂದ ಆ ನದಿಗಳೆಲ್ಲ ಫಲವತ್ತಾದ ಮಣ್ಣು ತಂದು ಬಿಡ್ತಾವಲ್ಲಿ. ಯಾಕಂದ್ರೆ ಆ ಎಲ್ಲ ನದಿಗಳು ಗಂಗಾ ನದಿ ಹಿಮಾಲಯ ಪರ್ವತ ಪ್ರದೇಶದಿಂದ ಹರ್ಕೋತ ಬರುವುದರಿಂದ ಅದ್ರ ಸಂಗಡ ಸಿಕ್ಕಾಪಟ್ಟಿ ಏನಪ್ಪಾ ಅಂತಂದ್ರೆ ಗಿಡದ ತಪ್ಪಲುಗಳನ್ನೆಲ್ಲ ತೊಗೊಂಡ್ಬರ್ತದವು. ತಂದು ಇಲ್ಲಿ ಸಮತಟ್ಟಾದ ಪ್ರದೇಶಕ್ಕೆ ಏನಪ್ಪಾ ಅಂದ್ರೆ ತಂದೆಲ್ಲ ಬಿಟ್ಟುಬಿಡ್ತವೆ. ಹಾಗಾಗಿ ಇದು ಗಂಗಾ ನದಿಯ ಬಯಲು ಪ್ರದೇಶ ಆಗಿದೆ. ಇದು ಯಾವ ನದಿಯ ಬಯಲು ಪ್ರದೇಶ? ಗಂಗಾ ನದಿ ಉತ್ತರ ಪರ್ವತ ಪ್ರದೇಶದಿಂದ ಹೊತ್ತು ತಂದು ಬಿಟ್ಟ ವಸ್ತುಗಳ ಸಂಚಯನದಿಂದ ಈ ಉತ್ತರ ಮೈದಾನ ಪ್ರದೇಶ ರಚನೆಯಾಗಿದೆ. ಈ ಉತ್ತರ ಮೈದಾನ ಪ್ರದೇಶ ಎಷ್ಟು ಕಿಲೋಮೀಟರ್ ಉದ್ದದ ಅಂತಂದ್ರೆ ಇದು 2400 ಕಿಲೋಮೀಟರ್ ಉದ್ದವಾಗಿದೆ. ನೋಡ್ರಿ, ಇಲ್ಲಿ ಪಶ್ಚಿಮದಲ್ಲಿ ಸಿಂಧ್ ಪ್ರದೇಶ ಹಿಡ್ಕೊಂಡು ಇಲ್ಲಿ ಪೂರ್ವದಲ್ಲಿ ಬ್ರಹ್ಮಪುತ್ರ ನದಿ, ಅದನ್ನು ಕೂಡ ಎಂಟ್ರಿ ಕೊಡ್ತಾರೆ. ಇಲ್ಲಿ ಯಾವ್ದ್ರೆ ಬ್ರಹ್ಮಪುತ್ರ ನದಿ ಹಿಂಗೆ ಹಾಕೋತ ಹೋಗ್ಬರ್ತದೆ. ಹಿಂಗೆ ಬಂದ್ರೆ ಆ ಬ್ರಹ್ಮಪುತ್ರ ನದಿಯ ಮುಖಜ ಭೂಮಿ ಅಲ್ಲಿವರೆಗೂ ಕೂಡ ಈ ಉತ್ತರ ಮಹಾ ಮೈದಾನ ಪ್ರದೇಶ ನಮ್ಗೆ ಕಾಣಿಸ್ತದ. ಇದ್ರ ಅಗಲ ನೋಡ್ರಿ, ಉತ್ತರ ಮಹಾ ಮೈದಾನ ಪ್ರದೇಶ ಒಂದ್ ಕಡೆ 70 ಕಿಲೋಮೀಟರ್ ಇದ್ರೆ ಇನ್ನೊಂದು ಕಡೆ 500 ಕಿಲೋಮೀಟರ್ ಅದ ರೀ. ಸ್ಟಾರ್ಟಿಂಗ್ ಏನಪ್ಪಾ ಅಂದ್ರೆ ಇಲ್ಲೆಲ್ಲ ಬರೀ 70 ಕಿಲೋಮೀಟರ್ ಅದ ರೀ. ಹಿಂಗೆ ಹೋದಂಗೆ ಈಗ ಮುಂದೆ ಬಂದಂಗೆಲ್ಲ ವೈಡ್ 500 ಕಿಲೋಮೀಟರ್ ಅಗಲ ಅದ ರೀ. ಭಾರತ ದೇಶದಲ್ಲಿ ಅತ್ಯಂತ ಶ್ರೇಷ್ಠವಾದ ಭೂಮಿ ಯಾವುದು ಅಂದ್ರೆ ಉತ್ತರ ಮಹಾ ಮೈದಾನ ಪ್ರದೇಶ. ಶ್ರೇಷ್ಠವಾದ ಭೂಮಿ ಇದು. ಯಾಕೆ ಗೊತ್ತೇನ್ರಿ? ನಮ್ಮ ದೇಶದಾಗ 100 ಜನ ವಾಸ ಮಾಡ್ಯಾರ ಅಂತಂದ್ರ ಅದರ 40 ಮಂದಿ ಇಲ್ಲೇ ವಾಸ ಮಾಡ್ತಾರೆ. ಶೇಕಡ 40 ಮಂದಿ ಇಲ್ಲೇ ವಾಸ ಮಾಡ್ತಾರೆ. ಗಂಗಾ ನದಿ ಹರಿತದ, ವರ್ಷದ 12 ತಿಂಗಳು ತುಂಬ ಹರಿತದ. ಮೆಕ್ಕಲು ಮಣ್ಣಿನಿಂದ ಕೂಡಿದ ಇದು ಪ್ರದೇಶ.
ಪರ್ವತ ಪ್ರದೇಶದಿಂದ ನದಿಗಳು ಹೊತ್ತು ತಂದ ವಸ್ತುಗಳ ಸಂಚಲನದಿಂದ ಈ ಭೂಮಿ ರಚನೆ ಆಗ್ಯದ ಮೆಕ್ಕಲು ಮಣ್ಣಿನಿಂದ. ಇಲ್ಲಿ ಗಂಗಾ ನದಿ ವರ್ಷದ 12 ತಿಂಗಳು ತುಂಬ ಇರ್ತದ. ನೀರಿಂದ ಸಾಕಷ್ಟು ನೀರದ ರೀ. ನಮ್ಮ ದೇಶದಾಗ ಏನಾದರೂ 100 ಜನ ವಾಸ ಮಾಡ್ತಾರೆ ಅಂದ್ರೆ 40 ಮಂದಿ ಇಲ್ಲೇ ವಾಸ ಮಾಡ್ತಾರೆ. ಗೋಧಿನೂ ಜಾಸ್ತಿ ಇಲ್ಲೇ ಬೆಳಿತಾರೆ, ಭತ್ತನೂ ಜಾಸ್ತಿ ಅಲ್ಲೇ ಬೆಳಿತಾರೆ, ಕಬ್ಬನು ಕೂಡ ಜಾಸ್ತಿ ಅಲ್ಲೇ ಬೆಳಿತಾರೆ, ಸೆಣಬನು ಕೂಡ ಅಲ್ಲೇ ಬೆಳಿತಾರೆ. ಇನ್ನೊಂದು ಹೇಳ್ಬೇಕಾಗಿತ್ತಂದ್ರೆ ಏನು ಬೆಳೆ ಬೆಳಿತಾರ ನಮ್ಮ ದೇಶದಾಗ ಎಲ್ಲ ಬೆಳೆ ಜಾಸ್ತಿ ಇಲ್ಲೇ ಬೆಳಿತಾರೆ. ಇಲ್ಲಿ ಭೂಮಿ ಹೇಗದ ಗೊತ್ತೇನ್ರಿ? ಸಮತಟ್ಟಾಗಿರ್ತಕ್ಕಂಥ ಪ್ರದೇಶ. ಅಲ್ಲೂ ಈ ಪ್ರದೇಶಕ್ಕೆ ಹೋಗಿ ನೀ ಒಂದು ಕಲ್ಲು ಹುಡುಕರು ಕೂಡ ಕಲ್ಲು ಸಿಗಲ್ಲ. ಏನಾರ ಜಗಳ ಬತ್ತು ಹರಿಪಟಾಡಮಿ ಅಂತೇಳಿ ಕಲ್ಲು ಹುಡುಕರು ಅಂದ್ರೆ ಕಲ್ಲು ಕೂಡ ಸಿಗಲ್ಲ. ಅಟ್ಟು ಫಲವತ್ತಾಗಿರ್ತಕ್ಕಂಥ ಮಣ್ಣಿನಿಂದ ಕೂಡಿರ್ತಕ್ಕಂಥ ಪ್ರದೇಶ. ಲೆಕ್ಕ ಹಾಕ್ರಿ ನೀವು, ಎಷ್ಟು ಸಂಪತ್ಭರಿತ ಭೂಮಿ ಇರಬೇಕದು. ನಾ ಸುಳ್ಳು ಮಜಾ ಕೇಳ್ತೀನಿ ನಿಮಗ. ಅಲ್ಲಿ ಯಾವುದೇ ರೀತಿಯ ಈ ಭೂಮಿಯಲ್ಲಿ ಈ ಪ್ರದೇಶದಲ್ಲಿ ಕಲ್ಲು ಹುಡುಕರು ಒಂದು ಕಲ್ಲು ಕೂಡ ಸಿಗಲ್ಲ. ಅಷ್ಟು ಮೆಕ್ಕಲು ಮಣ್ಣಿನಿಂದ ಫಲವತ್ತು ಮೆಕ್ಕಲು ಮಣ್ಣಿನಿಂದ ಕೂಡಿರ್ತಕ್ಕಂಥ ಪ್ರದೇಶ ಇದು. ಯಾವುದು? ಉತ್ತರ ಮಹಾಮೈದಾನ ಅಥವಾ ನದಿ ಬಯಲು ಪ್ರದೇಶ. ಮೆಕ್ಕಲು ಮಣ್ಣಿನಿಂದ ಕೂಡ್ಯಾರ. ಶೇಕಡ 40% ಜನ ವಾಸ ಮಾಡ್ತಾರ. ನಮ್ಮ ದೇಶದಾಗ ಏನಾದ್ರೆ ಒಂದು 1000 ಫ್ಯಾಕ್ಟ್ರಿ ಅಂತ ತಿಳ್ಕೊರಿ, ಅದರ 500 ಫ್ಯಾಕ್ಟ್ರಿ ಇಲ್ಲೇ ಸಿಗ್ತಾವ ನಮಗೆ. ಎಲ್ಲ ರೀತಿ ಫ್ಯಾಕ್ಟ್ರಿಗಳು, ಸೆಣಬಿಂದು, ಕಬ್ಬಿಂದು, ಭತ್ತದು, ಯಾವ್ದಾದ್ರು ಫ್ಯಾಕ್ಟ್ರಿ ತೋರಿದ್ರೆ ಆ ನಂತರ ಕಬ್ಬಿಂದು ಎಲ್ಲ ಫ್ಯಾಕ್ಟ್ರಿಗಳು ಸಿಗ್ತಾವೆ ನಮಗೆ. ಕಾರಣ ಏನು ಗೊತ್ತೇನ್ರಿ? ಇಲ್ಲಿ ಎಲ್ಲ ರೀತಿ ಬೆಳೆಗಳನ್ನು ಬೆಳೀತಾರೆ. ಬೆಳಿಲಿಕ್ಕೆ ಯೋಗ್ಯವಾದ ಮಣ್ಣದ ಮೆಕ್ಕಲು ಮಣ್ಣು, ಸಾಕಷ್ಟು ನೀರದ, ಸಾಕಷ್ಟು ಜನ ಅದಾರ, ಸಾಕಷ್ಟು ಫ್ಯಾಕ್ಟ್ರಿಗಳದಾವ. ಹಾಗಾಗಿ ಇದು ಅತ್ಯಂತ ಶ್ರೇಷ್ಠವಾಗಿರ್ತಕ್ಕಂಥ ಭೂಪ್ರದೇಶ. ಇದಕ್ಕೆ ಏನಂತ ಕರೀತಾರೆ ಅಂತಂದ್ರೆ ಉತ್ತರದ ನದಿ ಬಯಲು ಪ್ರದೇಶ. ಯಾವ ನದಿ ಅದು? ಸಟ್ಲೇಜ್ ಮತ್ತು ಗಂಗಾ ನದಿಯ ಒಂದು ನದಿಯಿಂದ ಈ ಪ್ರದೇಶ ನಿರ್ಮಾಣವಾಗಿದೆ. ಎಲ್ಲಿಂದ ಎಲ್ಲಿವರೆಗೂ? ಪಶ್ಚಿಮದಲ್ಲಿ ಸಿಂಧ್ ಹಿಡ್ಕೊಂಡು ಪೂರ್ವದಲ್ಲಿ ಬ್ರಹ್ಮಪುತ್ರ ನದಿಯ ಮುಖಜ ಭೂಮಿಯವರೆಗೂ ಇದು ಹರಡಿಕೊಂಡಿದೆ. ಹಾಗಾದ್ರೆ ಎಲ್ಲಿ ಬರ್ತದೆ ಅಂದ್ರೆ ಉತ್ತರ ಪರ್ವತ ಪ್ರದೇಶ ಪರ್ಯಾಯ ಪ್ರಸ್ಥಭೂಮಿಯ ಮಧ್ಯಭಾಗದಲ್ಲಿ, ಭಾರತ ದೇಶದ ಕೇಂದ್ರ ಭಾಗದಲ್ಲಿ ಈ ಪ್ರದೇಶ ಬರ್ತದ. ಹಾಗಾದರೆ ಇದು ಎಷ್ಟು ಕಿಲೋಮೀಟರ್ ಉದ್ದದ ರೀ? 2400. ಅಗಲ ನೋಡಿದ್ರೆ ಒಂದು ಕಡೆ 70 ಕಿಲೋಮೀಟರ್ ಅದ, ಇನ್ನೊಂದು ಕಡೆ ಏನಾದ್ರೆ 500 ಕಿಲೋಮೀಟರ್ ಅಗಲವಾಗಿರ್ತಕ್ಕಂಥ ಒಂದು ಪ್ರದೇಶ ಇದು ಹೊಂದಿದೆ. ಆನಂತರ ವಿಶೇಷವಾಗಿ ಈ ಪ್ರದೇಶದಲ್ಲಿ ಶೇಕಡ ಎಷ್ಟಷ್ಟು ಜನ ವಾಸ ಮಾಡ್ತಾರ? 40%. ಹಲವಾರು ಬೆಳೆಗಳನ್ನು ಬೆಳೀತಾರ, ಹಲವಾರು ರೀತಿ ಫ್ಯಾಕ್ಟರಿಗಳವ. ಇನ್ನೊಂದು, ಇದು ಸಮತಟ್ಟಾದ ಭೂಪ್ರದೇಶವಿದೆ, ಫಲವತ್ತಾದ ಮೆಕ್ಕಲು ಮಣ್ಣಿನಿಂದ ಕೂಡಿದೆ. ಹಾಗಾಗಿ ಎಲ್ಲ ಬೆಳೆಗಳು ಬೆಳೆಯಲು ಅತ್ಯಂತ ಯೋಗ್ಯವಾಗಿರ್ತಕ್ಕಂಥದ್ದು. ನಾಳೆ ನಿಮಗೆ ಎಕ್ಸಾಮ್ದಾಗ ಕ್ವಶನ್ ಕೇಳ್ತಾರೆ. ಏನು? 4 ಅಂಕ ಕ್ವಶನ್ ಕೇಳ್ತಾರೆ. ಏನು? ಉತ್ತರ ಮಹಾಮೈದಾನ ಅಥವಾ ಉತ್ತರದ ನದಿ ಬಯಲು ಪ್ರದೇಶದ ಬಗ್ಗೆ ಬರೆಯಿರಿ ಅಂತೇಳಿ ಇಷ್ಟಪಡ್ತಾರೆ. ನೀವು ಗಾಬರಿ ಆಗೋದು, 1ನೇ ಪಾಯಿಂಟ್ ಸಾಕು. ಏನು? ಉತ್ತರ ನದಿ ಬಯಲು ಪ್ರದೇಶ ಉತ್ತರ ಪರ್ವತ ಪ್ರದೇಶ ಮತ್ತು ಪರ್ಯಾಯ ಪ್ರಸ್ಥಭೂಮಿಯ ಮಧ್ಯಭಾಗದಲ್ಲಿ ಬರುತ್ತದೆ. 1ನೇ ಪಾಯಿಂಟ್. ಎರಡನೇದು 2400 ಕಿಲೋಮೀಟರ್ ಉದ್ದವಾಗಿರ್ತಕ್ಕಂಥದ್ದು. ಎಲ್ಲಿಂದ ಎಲ್ಲಿವರೆಗೂ? ಪಶ್ಚಿಮದಿಂದ ಪೂರ್ವದವರೆಗೂ. ಇದರ ಅಗಲ ನೋಡಿದೆ ಅಂತಂದ್ರೆ 70 ಹಿಡ್ಕೊಂಡು 500 ಕಿಲೋಮೀಟರ್ ವರೆಗೂ ಅಗಲವಾಗಿದೆ. ಜೊತೆಗೆ ಇದು ಯಾವ ನದಿಯಿಂದ ನಿರ್ಮಿತವಾಗಿದೆ? ಸಟ್ಲೇಜ್ ಮತ್ತು ಗಂಗಾ ನದಿಯ ಬಯಲು ನದಿಯಿಂದ ಇದು ಪ್ರದೇಶ ನಿರ್ಮಿತವಾಗಿದೆ. ಇದು ಯಾವ ಮಣ್ಣಿನಿಂದ ಕೂಡಿದೆ? ಮೆಕ್ಕಲು ಮಣ್ಣಿನಿಂದ ಕೂಡಿದೆ. ಮೆಕ್ಕಲು ಮಣ್ಣಿಗೆ ಹೇಗೆ ಬಂತು? ಗಂಗಾ ನದಿ ಪರ್ವತ ಪ್ರದೇಶದಿಂದ ಹರಕೋತ ಬರಾಗ ಹಲವಾರು ಗಿಡ ತಪ್ಪಲುಗಳನ್ನು ತರ್ತದೆ, ತಂದು ಈ ಸಮತಟ್ಟಾದ ಪ್ರದೇಶದಲ್ಲಿ ಬಿಡ್ತದೆ. ಆ ಸಮತಟ್ಟಾದ ಪ್ರದೇಶದಲ್ಲಿ ಬಿಟ್ಟು 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 ಇಲ್ಲೇನಪ್ಪ ಅಂದ್ರೆ ಮಣ್ಣು, ಆ ತಪ್ಪಲು ಸಂಚಯನಗೊಂಡು ಇಲ್ಲಿ ಮೆಕ್ಕಲು ಮಣ್ಣು ಸಿದ್ಧವಾಗುತ್ತದೆ. ಇಲ್ಲಿ ಶೇಕಡ ಎಷ್ಟು ಜನ ವಾಸ ಮಾಡ್ತಾರ? 40%. ಯಾಕ? ಫಲವತ್ತಾದ ಮಣ್ಣಿದೆ, ಸಾಕಷ್ಟು ನೀರು ಸಿಗ್ತವ. ಗಂಗಾ ನದಿ ಹರಿಯುವುದರಿಂದ ವರ್ಷದ 12 ತಿಂಗಳು ಜನರಿಗೆ ಏನು ಸಿಗ್ತವ? ನೀರು ಸಿಗುವುದರಿಂದ ಇಲ್ಲಿ ಭತ್ತ, ಗೋಧಿ, ಕಬ್ಬು, ಸೆಣಬು ಇತ್ಯಾದಿ ಹಲವಾರು ಬೆಳೆಗಳಲ್ಲಿ ಬೆಳೆಯಲು ಯೋಗ್ಯವಾಗಿರ್ತಕ್ಕಂಥ ಪ್ರದೇಶ ಅಂತೇಳಿ ನೀವು ಇಷ್ಟು ಬರೆದಿರಿ ಅಂತಂದ್ರೆ ನಿಮಗೇನಪ್ಪ ಅಂದ್ರೆ 3 ಅಥವಾ 4 ಅಂಕಗಳು ಈ ಥರ. ಓಕೆ ವಿದ್ಯಾರ್ಥಿಗಳೇ, ಇವತ್ತು ಇಷ್ಟೇ ಸಾಕು. ಉಳಿದಿರ್ತಕ್ಕಂಥ 2 ಅಂಶಗಳ ಬಗ್ಗೆ, ಪರ್ಯಾಯ ಪ್ರಸ್ಥಭೂಮಿ ಮತ್ತು ಕರಾವಳಿ ಮೈದಾನದ ಬಗ್ಗೆ ಮುಂದಿನ ತರಗತಿಯಲ್ಲಿ ಅಭ್ಯಾಸ ಮಾಡೋಣ. ಓಕೆ, ಎಲ್ಲರಿಗೂ ಧನ್ಯವಾದಗಳು.